ಮನುಷ್ಯನಲ್ಲಿ ಎರಡು ಸ್ತರಗಳಿದೆ, ಲೆವೆಲ್ಸ್. ಒಂದು ನಮ್ಮ ಕೇಂದ್ರ, ದಟ್ ಈಸ್ ಅವರ್ ಬೀಯಿಂಗ್. ಅನದರ್ ಈಸ್ ದಿ ಪೆರಿಫೆರಿ, ಪರಿಧಿ, ಬಾಡಿ. ಎರಡು ಸ್ತರಗಳು ಕೂಡ, ಒಂದು ಸ್ಥೂಲ, ಒಂದು ಸೂಕ್ಷ್ಮ. ಈ ಸೂಕ್ಷ್ಮವಾದ ಸ್ತರ ಬಹಳ ಆಳವಾದದ್ದು, ಎತ್ತರವಾದದ್ದು. ಇಟ್ಸ್ ಅ ವರ್ಟಿಕಲ್. ಆದರೆ ಸ್ಥೂಲವಾದ ಸ್ತರ ಬರೀ ಫ್ಲಾಟ್, ಹಾರಿಜಾಂಟಲ್. ನಾವು ಏನೇ ಮಾಡಿದ್ರೂ, ಮನುಷ್ಯನಿಗೆ ಸ್ವಲ್ಪ ವಿವೇಕ, ಬುದ್ಧಿ ಎಲ್ಲ ಇದ್ರೆ ಅವನು ಏನೇ ಮಾಡಿದ್ರೂ ಆ ಪೆರಿಫೆರಿಯಿಂದ ಸೆಂಟರ್ಗೆ ಹೋಗೋದನ್ನೇ ಮಾಡ್ತಾನೆ. ಅವನು ಏನು ಕೆಲಸ ಮಾಡಿದ್ರೂ ಅದು ಅವನನ್ನು ಒಳಗೆ ಕರ್ಕೊಂಡು ಹೋಗಬೇಕು, ಆ ಕೇಂದ್ರಕ್ಕೆ. ಅವನೇನೇ ಮಾತಾಡಿದ್ರೂ ಕೇಂದ್ರದಿಂದ ಮಾತಾಡಬೇಕು, ಇಲ್ಲ ಮಾತಾಡಿದ್ದು ಅವನಿಗೆ ಕೇಂದ್ರಕ್ಕೆ ಹೋಗಬೇಕು. ಈ ಕನೆಕ್ಷನ್ ಏನಿದೆ ಅದು ಆದ ತಕ್ಷಣ ಅವನು ಒಬ್ಬ ಪರಿಪೂರ್ಣ ಮನುಷ್ಯ. ದಟ್ ಇಂಟಿಗ್ರಿಟಿ, ದ ಬ್ಯಾಲೆನ್ಸ್, ದ ಹಾರ್ಮೋನಿ, ದ ಯೂನಿಯನ್, ದಟ್ ಈಸ್ ದಿ ಸೆಂಟರ್ ಅಂಡ್ ದಿ ಪೆರಿಫೆರಿ. ಅಂದ್ರೆ ಏನು? ನಾವು ಪೂಜೆ, ಧ್ಯಾನ ಎಲ್ಲ ಪರಿಧಿಯಿಂದ ಕೇಂದ್ರದ ಕಡೆಗೆ ಹೋಗುವುದೇ ಒಳಗಡೆ ಹೋಗೋದು ಅಂತ ಹೇಳ್ತಾರೆ. ಇದನ್ನ ಆಂತರ್ಯಕ್ಕೆ ಹೋಗೋದು, ಮೌನಕ್ಕೆ ಹೋಗೋದು, ಒಳ ಗರ್ಭಗುಡಿಗೆ ಹೋಗೋದು ಪ್ರಾಕಾರದಿಂದ ಅಂತ ಹೇಳ್ತೀವಿ. ಯಾವುದೇ ಕೆಲಸ ಮಾಡಿದ್ರೂ ಕೂಡ ನಾವು ಬಿಡಿ, ಬೇರೆ ಕೆಲಸ ಇಲ್ಲ, ದೇವರ ಹೆಸರಿನಲ್ಲಿ, ಪರಮಾತ್ಮನ ಹೆಸರಿನಲ್ಲಿ, ಅಧ್ಯಾತ್ಮದ ಹೆಸರಿನಲ್ಲಿ ನಾವು ಮಾಡುವುದೆಲ್ಲ ಪೂಜೆ, ಜಪ, ಹವನ, ಹೋಮ, ಹಬ್ಬ ಇವೆಲ್ಲ ಆಚೆ ದೇವರ ಹೆಸರಿನಲ್ಲಿ ಮಾಡ್ತೀವಲ್ಲ. ಅಟ್ಲೀಸ್ಟ್ ಅದಾದ್ರೂ ಕೂಡ ಅದು ಕೇವಲ ಹೊರಗೆ ಇಲ್ಲದೆ ಒಳಗೆ ಹೋಗೋಕ್ಕೆ ನಮಗೆ ಸಹಾಯ ಮಾಡ್ತಾ ಇದೆಯಾ ಇಲ್ವಾ ಅಂತ ನೋಡ್ಕೋಬೇಕು. ಅಲ್ಲಿಂದಾನೇ ಪ್ರಾರಂಭ, ಸಾಧನೆ ಪ್ರಾರಂಭ. ನಾನು ಮಾಡ್ತಾ ಇರೋದು ನನ್ನನ್ನು ಸೂಕ್ಷ್ಮ ಮಾಡ್ತಾ ಇದೆಯಾ? ನಾನೇನೇ ಮಾಡ್ತಾ ಇದ್ದೀನಲ್ಲ ದೇವ್ರ ಕೆಲಸ ಅಂತ, ಅದು ನನ್ನನ್ನು ಒಳಗೆ ಕರ್ಕೊಂಡು ಹೋಗ್ತಾ ಇದೆಯಾ? ನನ್ನ ತಮಸ್ಸು, ರಜಸ್ಸು ಇದನ್ನೆಲ್ಲ ಕರಗಿಸಿ ಸತ್ವದ ಕಡೆಗೆ ನಾನು ಹೋಗ್ತಾ ಇದ್ದೀನಾ? ನಾನು ಆಳವಾಗಿ ಬೆಳೀತಾ ಇದ್ದೀನಾ? ನಾ ಎತ್ತರಕ್ಕೆ ಒಳಗಡೆ ಬೆಳೀತಾ ಇದ್ದೀನಾ? ಅಥವಾ ನಾ ಮಾಡ್ತಾ ಇರೋದೆಲ್ಲ ಬರೀ ಅಭ್ಯಾಸ ಆಗಿದೆಯಾ? ಅಥವಾ ಡಂಬಾಚಾರಕ್ಕೆ ಮಾಡ್ತಿದ್ದೀನಾ? ಇದು ನಂದು ಆಡಂಬರನ, ಡಂಬಾಚಾರನ, ಅಥವಾ ಆಟಾಟೋಪನ, ಆರ್ಭಟನ? ಇದು ನಮಗೆ ಗೊತ್ತಾಗಬೇಕು. ಇವೆಲ್ಲ ಕೂಡ ನಾವೇನಾದ್ರೂ ಮಾಡಿದ್ರೆ ಬೇರೆಯವ್ರಿಗೋಸ್ಕರ ಮಾಡೋದು, ತೋರ್ಕೆಗೋಸ್ಕರ ಮಾಡೋದು, ಮಾಡ್ಬೇಕಲ್ಲ ಮಾಡೋದು, ಸರಿ ಮೆಕ್ಯಾನಿಕಲ್ ಆಗಿ ಮಾಡೋದು. ಮಾಡ್ತಾ ಇರುವಾಗ ನಮ್ಮ ಮನಸ್ಸು ಎಲ್ಲೋ ಇರೋದು, ನಮ್ಗೆಲ್ಲೋ ಹೃದಯ ಎಲ್ಲೋ ಇರೋದು, ನಾವೆಲ್ಲೋ ಇರೋದು, ಏನೋ ಆ ಕಾಟಾಚಾರಕ್ಕೆ ಊದ್ ಕಡ್ಡಿ ತಿರ್ಗಿಸೋದು, ಇದೆಲ್ಲ ನಾವು ಅಭ್ಯಾಸದ ಮೇಲೆ ಮಾಡ್ಬಿಟ್ಟು ಏನೋ ಒಂದು ಪುಣ್ಯದ ಕೆಲಸ ಮಾಡಿದೀವಿ ಅಂತ ಅನ್ಕೊಳ್ತೀವಿ. ಇಲ್ಲಿ ವೇಷ ಭೂಷಣ ಏನು ಎಲ್ಲ, ನಾಮ ಹೇಗೆ ಹಾಕೊಂಡ್ವಿ, ಯಾವ ವೇಷ ಹಾಕೊಂಡ್ವಿ, ಯಾವ ದೇವ್ರಿಗೆ ನಾವು ಪೂಜೆ ಮಾಡಿದ್ವಿ, ಯಾವ ಮಂತ್ರ ಕಲ್ತ್ಕೊಂಡ್ವಿ, ಎಷ್ಟು ಸತಿ ಹೇಳಿದ್ವಿ, ಎಷ್ಟು ಸತಿ ಹೋಮ ಮಾಡಿದ್ವಿ, ಇದೆಲ್ಲಾನು ನಾನು ದೇವ್ರಿಗೆ ಮಾಡಿದೆ ಅಂತ ಲೆಕ್ಕ ಇಟ್ಕೊಳ್ಳೋದು. ಇದೆಲ್ಲ ಮಾಡ್ತಾ ಇದ್ರೆ ನೀವು ಕಾಂಪೌಂಡ್ ಅಲ್ಲೇ ಇರ್ತೀರಾ ಅಥವಾ ಕಾಂಪೌಂಡ್ ಆಚೆನೇ ಇರ್ತೀರಾ. ದೇವ್ರಿಗೆ ನಾವು ಹತ್ರನೂ ಹೋಗಲ್ಲ, ಯಾಕೆಂದ್ರೆ ಇದು ದಿಕ್ಕೇ ದೇವ್ರ ಕಡೆ ಇಲ್ಲ, ಹೊರ ದಿಕ್ಕು. ಇದನ್ನ ಬಹಿರ್ಪೂಜೆ ಅಂತ ಹೇಳ್ತಾರೆ, ಬಹಿರ್ಮುಖಜ ಪೂಜೆ. ಅದಕ್ಕೆ ಉಪನಿಷತ್ತೇ ಹೇಳ್ಬಿಟ್ಟಿದೆ, ಲಲಿತಾ ಸಹಸ್ರನಾಮದಲ್ಲಿದೆ ಬಹಿರ್ಮುಖಸು ದುರ್ಲಭ ಅಂತ. ಇಷ್ಟನ್ನು ನಾವು ಹೇಳ್ತಾ ಇದ್ರೂ ಕೂಡ ನಾಮದಲ್ಲಿ ದಿನಾ ಹೇಳ್ತೀವಿ ಬಹಿರ್ಮುಖಸು ದುರ್ಲಭ, ಅಂತರ್ಮುಖ ಸಮಾರಾಧ್ಯ ಅಂತ ಬಾಯಿನಲ್ಲಿ ಹೇಳ್ತೀವಿ. ಯಾವತ್ತಾದ್ರೂ ಕೂತ್ಕೊಂಡು ನಾನು ಮಾಡಿರೋ ಪೂಜೆ ಒಂದು ಮಂತ್ರವಾದ್ರೂ ಕೂಡ ನನ್ನೊಳಗಡೆ ಹೋಗಿದ್ಯಾ? ನನ್ನ ಕಣ್ಣನ್ನ ತೆರೆಸಿದ್ಯಾ? ಅರಿವಿನ ಕಣ್ಣು ತೆಗೆದಿದ್ಯಾ? ನಾನು ಸೂಕ್ಷ್ಮವಾಗಿದ್ದೀನಾ? ನನ್ನಲ್ಲಿ ಅವೇರ್ನೆಸ್ ಬಂದಿದ್ಯಾ? ನಾ ಏನ್ ಮಾಡ್ತಿದ್ದೀನಿ ಅನ್ನೋದ್ರ ಕಡೆ ನನ್ನ ಗಮನ ಇದೆಯಾ? ನನ್ನನ್ನ ಒಳಗಡೆ ಬೆಳೆಸ್ತಾ ಇದೆಯಾ? ಇದು ಯಾವಾಗ ನಮಗೆ ಈ ಚಿಂತನೆ ಬಂದ್ಬಿಡುತ್ತೆ, ಆವಾಗ ನಾವೇನ್ ಮಾಡ್ತೀವಿ, ನಮ್ಮ ಕೆಲಸ ಬರೀ ಪೂಜೆ ಅಲ್ಲ, ನಮ್ಮ ಕೆಲಸಗಳೆಲ್ಲಾನು ಕೂಡ ಅಂತರ್ಮುಖವಾಗಿ ಆಗತ್ತೆ. ನೀನು ಬೆಳೀತಾ ಬೆಳೀತಾ ಸತ್ವ ಸಂಪನ್ನನಾಗ್ತೀಯಾ? ನೀ ಮಾಡೋದೆಲ್ಲ ಸಂತೋಷವಾಗಿ ಆತ್ಮಕ್ಕೆ ಖುಷಿಯಿಂದ ಮಾಡ್ತೀಯಾ? ಪರಮಾತ್ಮನಿಗೆ ಪ್ರೀತಿಯಿಂದ ಮಾಡ್ತೀಯಾ? ಆ ಪೂಜೆ ಅಲ್ಲ, ನೀನ್ ಮಾಡಿದ್ದೆಲ್ಲ ಪೂಜೆ, ನಾನು ಇರೋದೆಲ್ಲ ಧ್ಯಾನ, ಆ ಸ್ಥಿತಿಗೆ ಹೋಗುತ್ತೆ. ಆ ಸ್ಥಿತಿಗೆ ಹೋಗ್ಬೇಕು. ಅದಕ್ಕೆ ನಾವು ಅಂತರ್ಮುಖ ಸಮಾರಾಧ್ಯ ಅಂದಾಗ ನಮ್ಮಲ್ಲಿ ಆಗುವ ಒಂದು ದೊಡ್ಡ ಪರಿವರ್ತನೆ, ಬದಲಾವಣೆ ಎಲ್ಲವೂ ಹೊರಗಡೆ ಮಾಡೋದ್ರಿಂದ ಆಗಬೇಕು.
ಹೊರಗಡೆ ಮಾಡೋದು ನಮ್ಮ ಒಳಗಡೆಗೆ ಪೂರಕವಾಗಿರ್ಬೇಕೇ ಹೊರತು ಇದೇ ಬೇರೆ ಅದೇ ಬೇರೆ ಆಗಬಾರ್ದು. ಶಾಸ್ತ್ರಕ್ಕೆ ಮಾಡಬಾರ್ದು, ಅಥವಾ ನಮ್ಗೇನೋ ಬೇಕು ಅಂತ ಮಾಡಬಾರ್ದು. ಅಪೇಕ್ಷೆ ನಿರೀಕ್ಷೆಯಿಂದ ಮಾಡೋದಷ್ಟು ಕೂಡ ಬಹಿರ್ಯಾಗ. ದೇವಿ ಹತ್ರ ಏನು, ಅವಳ ದಿಕ್ಕಲ್ಲೇ ನೀವಿರಲ್ಲ. ಆದ್ರೆ ಸುಮ್ಮನೆ ಭ್ರಮೆ, ನಾವು ಮಾಡಿದ್ದು ಒಂದು ಲೆಕ್ಕ, ಆದ್ರೆ ಏನೂ ಪ್ರಯೋಜನ ಆಗೋದಿಲ್ಲ. ಯಾರು ಅಂತರ್ಯಾಗವನ್ನ ಮಾಡ್ತಾರೆ ನೋಡಿ, ದೇವಿಗೆ ಒಂದು ಹುಟ್ಟು ಇಲ್ಲ, ಹುಟ್ಟಿಲ್ಲ, ಕ್ಷೀಣಿಸಲ್ಲ ಅವಳು. ಜ್ಞಾಪಕ ಇಟ್ಕೊಳ್ಳಿ, ಅಜಾಕ್ಷಯ ವಿನಿರ್ಮುಕ್ತ ಆ ನಾಮ ಬರಬೇಕು. ಆ ದೇವಿಗೆ ಯಾವಾಗ ಶಾಶ್ವತಳೋ, ಅವಳು ಸನಾತನಳೋ, ಅವಳಿಗೆ ಹುಟ್ಟು ಸಾವು ಅನ್ನೋದು ಇಲ್ವೋ, ಅವಳನ್ನ ನಾವು ಸಂಪೂರ್ಣವಾಗಿ ನಂಬಿದ್ರೆ ನಮ್ಮನ್ನು ಅಮರತ್ವಕ್ಕೆ ಕರ್ಕೊಂಡು ಹೋಗ್ತಾಳೆ. ಹುಟ್ಟು ಜನನ ಮರಣಗಳಿಲ್ಲದ ಆ ವ್ಯೂಹದಿಂದ ಆಚೆಗೆ ನಮ್ಮನ್ನ ಕರ್ಕೊಂಡು ಹೋಗ್ತಾಳೆ ತಾಯಿ. ಆಮೇಲೆ ಯಾವಾಗ ನೀವು ಒಳಗಡೆ ಹೋಗಕ್ ಶುರು ಮಾಡ್ತೀರಾ, ಕಾಯೋದೇ ಇಲ್ಲ ಅವಳು. ಒಳಗಡೆ ಹೆಜ್ಜೆ ಇಟ್ಟ ತಕ್ಷಣ ಸ್ವಲ್ಪ ಸೂಕ್ಷ್ಮ ಆದ್ರೂ ಪರವಾಗಿಲ್ಲ, ವರ್ಟಿಕಲಿ ಇಫ್ ಯು ಸ್ಟಾರ್ಟ್ ಗೋಯಿಂಗ್ ಇನ್ವರ್ಡ್ಸ್, ಮೂವಿಂಗ್ ಇನ್ವರ್ಡ್ಸ್, ಸ್ಥೂಲದಿಂದ ಸೂಕ್ಷ್ಮಕ್ಕೆ, ಕಾಣೋದ್ರಿಂದ ಕಾಣದೇ ಇರೋದಕ್ಕೆ, ನಾವು ಹೊರಗಡೆ ಪರಿಧಿಯಿಂದ ಕೇಂದ್ರದ ಕಡೆಗೆ ಹೊರಟ್ರೆ ಹೆಜ್ಜೆ ಹೆಜ್ಜೆಗೂ ಕೂಡ ಅವಳು ಪ್ರಸಾದವನ್ನು ಕೊಡ್ತಾಳೆ. ಹೆಜ್ಜೆ ಹೆಜ್ಜೆಗೂ ಗಿಫ್ಟ್, ಹೆಜ್ಜೆ ಹೆಜ್ಜೆಗೂ ಸರ್ಪ್ರೈಸ್, ಹೆಜ್ಜೆ ಹೆಜ್ಜೆಗೂ ವಂಡರ್ಸ್. ಒಳಗಡೆ ಹೋಗ್ತಾ 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 ನಾವು ವೈಭವವನ್ನು ಕೊಡ್ತಾಳೆ. ಜೀವನ ವೈಭವ ಆಗತ್ತೆ. ಆ ರೀತಿ ನಾವು ಜ್ಞಾಪಕ ಇಟ್ಕೋಬೇಕು. ಅಜಾಕ್ಷಯ ಮುಕ್ತ, ಯಾರು ಮುಗ್ಧರಾಗಿ, ಇದಕ್ಕೇನ್ ಬೇಕು ಕ್ವಾಲಿಟಿ? ಸರಳವಾಗಿರ್ಬೇಕು, ಸಹಜವಾಗಿರ್ಬೇಕು, ಶಾಂತವಾಗಿರ್ಬೇಕು, ಮುಗ್ಧವಾಗಿರ್ಬೇಕು, ಇನ್ನೋಸೆನ್ಸ್, ಅಹಂಕಾರ ಇಲ್ಲದೆ ಇರಬೇಕು, ಮಗು ತರ ಇರಬೇಕು. ಅಮ್ಮ ಅಂದಾಗ ಮಗು ಆಗ್ಬೇಕು, ಮಗು ಇದ್ದಾಗ ಅಮ್ಮ ಬರೋಕ್ ಸಾಧ್ಯ, ಇಲ್ಲದೆ ಬರೋಲ್ಲ. ಸುಮ್ಮನೆ ಬಾಯಿನಲ್ಲಿ ಆರ್ಭಟದಲ್ಲಿ ಅಮ್ಮ ಅಮ್ಮ ಅಂದ್ರೆ ಪ್ರಯೋಜನ ಇಲ್ಲ. ಹೃದಯ ಕರೆ ಆಗ್ಬೇಕದು, ಅವಳು ಹೃದಯ ಮುಟ್ಟಬೇಕು. ಆ ತರ ಇನ್ನೋಸೆಂಟ್ ಅಂತಾರೆ. ಆ ಮುಗ್ಧ ಅಂದಾಗ ನನಗೆ ಬಹಳ ಉದಾಹರಣೆ ಕೊಡ್ಬೇಕು ಅನ್ಸೋದು ಗೋಪಿಕಾ ಸ್ತ್ರೀಯರು. ಗೋಪಿಕಾ ಸ್ತ್ರೀಯರೆಲ್ಲ ಎಷ್ಟು, ಅವ್ರೇನ್ ಪಾಂಡಿತ್ಯ ಗೊತ್ತಿಲ್ಲ, ತಪಸ್ ಮಾಡ್ಲಿಲ್ಲ, ಮಂತ್ರ ಗೊತ್ತಿಲ್ಲ, ಯಂತ್ರ ಗೊತ್ತಿಲ್ಲ, ತಂತ್ರ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದಿದ್ದು ಒಂದೇ ಕೃಷ್ಣ. ಅವನ ಧ್ವನಿ ಯಾವಾಗ್ಲೂ ಕೇಳಿಸೋದು, ಆ ಕೊಳಲ್ ಧ್ವನಿ, ಆ ನಾದ ಕೇಳ್ತಿದ್ದಂಗೆನೆ ಯಮುನಾ ನದಿ ದಡಕ್ ಹೋಗ್ತಾ ಇದ್ರು, ಓಡ್ತಾ ಇದ್ರು. ಏನಂದ್ರದು ಬಿಟ್ಬಿಡ ಅವ್ರು ಓಡ್ತಾ ಇದ್ರು. ಇದೆಲ್ಲ ಏನಿದೆ? ಮುಗ್ಧತೆ, ಅವ್ರ ಹೃದಯ ಭಾವನೆ, ಅವರಲ್ಲಿರೋ ಪ್ರೇಮ, ಭಕ್ತಿ, ಅವನಲ್ಲಿರೋ ವಿಶ್ವಾಸ, ನಂಬಿಕೆ, ಅವನು ನೋಡಿದ್ರೆ ಸಾಕಪ್ಪ ಅನ್ಸಿರೋದು. ಇದು ಮುಗ್ಧತೆ. ಮುಗ್ಧ ಕ್ಷಿಪ್ರ ಪ್ರಸಾದಿನಿ. ಆ ಮುಗ್ಧತೆ ನಮ್ಮಲ್ಲಿ ಬರಬೇಕು, ಸರಳತೆ ಬರಬೇಕು, ಡಂಬಾಚಾರ ನಿಲ್ಬೇಕು, ಆತ್ಮವಂಚನೆ ಮಾಡ್ಕೊಳ್ಬಾರ್ದು. ಡಂಬಾಚಾರ ನಿಂತಾಗ ನಾವು ಆತ್ಮವಂಚನೆ ಮಾಡ್ಕೊಳ್ಳಲ್ಲ. ನಮ್ಮ ಪೂಜೆ ಯಾರಿಗೂ ತೋರಿಸ್ಬೇಕಾಗಿಲ್ಲ, ಯಾರು ನೋಡ್ಬೇಕಾಗಿಲ್ಲ, ನಾ ಮಾಡ್ದೆ ಅಂತ ಹೇಳ್ಬೇಕಾಗಿಲ್ಲ, ಎಲ್ಲರಿಗೂ ಕೂಡ ನಾವು ಉಪಾಸಕ ಅಂತ ತೋರಿಸ್ಬೇಕಾಗಿಲ್ಲ, ಹೇಳ್ಬೇಕಾಗಿಲ್ಲ, ಏನೂ ಇಲ್ಲ. ತಾನೇ ತಾನು ಕರ್ಕೊಂಡು ಹೊರಟೋಗುತ್ತೆ ಒಳಗಡೆ. ಅದನ್ನ ಜ್ಞಾಪಕ ಇಟ್ಕೊಡಿ. ಅಜಾಕ್ಷಯ ವಿನಿರ್ಮುಕ್ತ, ಮುಗ್ಧ, ಕ್ಷಿಪ್ರ ಪ್ರಸಾದಿನಿ. ಕ್ಷಿಪ್ರ ಪ್ರಸಾದಿನಿ, ಇಮ್ಮಿಡಿಯೇಟ್ಲಿ, ಸಡನ್ಲಿ ಪ್ರಸಾದ ಅಲ್ಲಲ್ಲೇ, ಹೆಜ್ಜೆ ಹೆಜ್ಜೆಗೂ ಅಲ್ಲಲ್ಲೇ, ಮಾಡಿದ್ದಕ್ಕೆ ಅಲ್ಲಲ್ಲೇ ಪ್ರಸಾದ ಸಿಗತ್ತೆ. ಅಂತರ್ಮುಖ ಸಮಾರಾಧ್ಯಳು ಅವಳು, ಬಹಿರ್ಮುಖ ಸುದುರ್ಲಭ. ನಾವದನ್ನ ಜ್ಞಾಪಕ ಇಟ್ಕೋಬೇಕು. ಹೇಗೆ ಆ ಗೋಪಿಕಾ ಸ್ತ್ರೀಯರು ಓಡಿ ಹೋಗ್ತಾ ಇದ್ರು ಯಮುನಾ ನದಿ ದಡಕ್ಕೆ, ಕೃಷ್ಣನ್ ನೋಡಕ್ಕೆ, ಅವನ ಕೊಳಲ್ನಾದ ಕೇಳಕ್ಕೆ, ಹೋಗಿ ಅವನ ಕಾಲತ್ರ ಅಂದ್ರೆ ಅವನ ಸನ್ನಿಧಿಗೆ ಹೋಗ್ತಾ ಇದ್ದಾಗ ಅವ್ರು ಅನ್ಕೊಳ್ಳೋರು, ಇದೇ ನಮಗೆ ಮುಕ್ತಿ ನಿಲಯ, ಇದು ಮುಕ್ತಿ ನಿಲಯ, ಇದು ನಮಗೆ ಪರಂಧಾಮ, ಇಲ್ಲಿಗೆ ಬಂದ್ಬಿಟ್ರೆ ಸಾಕು, ಇದು ನಮ್ಮ ಮನೆ ಅಂತ ಕೃಷ್ಣ ಕೂಗಿದ್ರೆ ನಮ್ಮ ಮನೆಗೆ ಓಡೋ ಹಂಗೆ ಓಡ್ತಾ ಇದ್ರು. ಅದು ಅವ್ರ ಮನೆ ಅಂತ ಗೊತ್ತಿತ್ತು ಅವ್ರಿಗೆ. ಅಂದ್ರೆ ನಾವು ಏನ್ ತಿಳ್ಕೋಬೇಕು, ಆ ಮಹಾತಾಯಿ ದೇವಿ ಮೂಲ ಸ್ವರೂಪದಲ್ಲಿ ಆದಿಶಕ್ತಿ. ಅವಳಿಗೆ ಆಕಾರವೇ ಇಲ್ಲ. ಆದರೆ ಅವಳು ಎಷ್ಟೊಂದು ಅವತಾರಗಳನ್ನ ತೆಗೆದುಕೊಂಡಿದ್ದಾಳೆ. ಬಗಲ ಅಂತೀರಾ, ಬಾಲ ಅಂತೀರಾ, ಬಗಲ ಅಂತೀರಾ, ಅದು ಶಾಂಭವಿ ಅಂತೀರಾ, ಶಂಕರಿ ಅಂತೀರಾ, ಲಲಿತಾ ಅಂತೀರಾ, ಇಷ್ಟು ನಾಮದಲ್ಲಿ ಅವಳನ್ನ ಕರಿತೀರಿ. ಭೈರವಿ, ಶಂಕರಿ, ಶಾಂಭವಿ ಎಲ್ಲಾನು ಯಾರು? ಆದಿಶಕ್ತಿಯೇ. ಬೇಕಾದಷ್ಟು ಅವತಾರ ತಗೊಂಡಂಗೆ ಅವಳು ಪುರುಷನ ರೂಪ ತಗೊಳ್ತಾಳೆ. ಆ ಪುರುಷನ ರೂಪ ತಗೊಂಡು ಕೃಷ್ಣನಲ್ಲಿ ಸೇರ್ಕೊಳ್ತಾಳೆ ಹೋಗಿ. ಕೃಷ್ಣ ಆಕ್ಚುಲಿ ದೇವಿನೇ. ಆ ದೇವಿ ಇರೋದ್ರಿಂದ ಅವನಿಗೆ ಅಷ್ಟೊಂದು ವಾತ್ಸಲ್ಯ, ಪ್ರೇಮ ತುಂಬಿ, ಎಂಬಾಡಿಮೆಂಟ್ ಆಫ್ ಲವ್ ಕೃಷ್ಣ. ಬಿಕಾಸ್ ದೇವಿಯ ಪುರುಷ ರೂಪ, ಅಲ್ಲಿ ದೇವಿ ಕಾಣಿಸ್ತಾಳೆ. ಅವರೆಲ್ಲ ಬಂದಾಗ ಆ ದೇವಿಯ ರೂಪ, ಅದನ್ನ ಮುಕುಂದ ಅಂತ ಹೇಳ್ತಾರೆ. ಆ ರೂಪವನ್ನ ಮುಕುಂದ ಅಂತ. ಅವಳು ಅದೇ ಆ ಮುಕುಂದ, ಮುಕ್ತಿ ಕೊಡುವನು ಮುಕುಂದ ಅಂತ.
ಆ ಮುಕ್ತಿ ಯಾವ ರೂಪದಲ್ಲಿ ಕೊಡ್ತಾಳೆ ದೇವಿ? ಆ ಪುರುಷ ರೂಪದಲ್ಲಿ ಹೋಗಿ ಆ ಕೃಷ್ಣನಾಗಿ ಎಲ್ಲ ಗೋಪಿಕಾಸ್ತ್ರೀಯರನ್ನ ಸೆಳ್ಕೋತಾಳೆ. ಅದಕ್ಕೆ ಮುಕುಂದ ಮುಕ್ತಿ ನಿಲಯ, ಮೂಲ ವಿಗ್ರಹ ರೂಪಿಣಿ ಅವಳು. ಮುಕ್ತಿ ನಿಲಯ ಅಂದ್ರೆ ಅವನಿರೋ ಜಾಗ, ಮುಕುಂದ ಇರೋ ಜಾಗನೇ ಪರಂಧಾಮ, ಮುಕ್ತಿ ನಿಲಯ ಅನ್ಕೊಂಡು ಆ ಮುಕ್ತಿ ಕೊಡುವಂತಹ, ಬಿಡುಗಡೆ ಕೊಡುವಂತಹ ಮುಕುಂದನ ಹುಡ್ಕೊಂಡು ಹೋಗ್ತಾ ಇದ್ರು ಆ ಮುಗ್ಧರೆಲ್ಲರೂ ಕೂಡ. ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ. ಆ ಮೂಲ ವಿಗ್ರಹ ಅನ್ನೋದನ್ನ ಆದಿಶಕ್ತಿ. ನಾನು ಅದೇ ಆ ಮನಸ್ಸಲ್ಲಿ ಯಾವಾಗ ಬಂತೋ ಗೊತ್ತಿಲ್ಲ, ನಾವು ದೇವಸ್ಥಾನ ಕಟ್ಬೇಕಾದ್ರೆ ನಂಗೆ ಯಾವ ಆಕಾರನೂ ಬರಲಿಲ್ಲ, ಬರೀ ದೇವಿ ಪಾದ ಕಾಣಿಸ್ತಾ ಇದೆ. ಯಾವ ದೇವರನ್ನ ಕಲ್ಪನೆ ಮಾಡ್ಕೊಂಡ್ರು ಆ ಪಾದದ ಮೇಲೆ ಕಾಣುತ್ತೆ, ಯಾವ ಗುರುಗಳನ್ನ ಕಲ್ಪನೆ ಮಾಡ್ಕೊಂಡ್ರು ಆ ಪಾದದ ಮೇಲೆ ಕಾಣುತ್ತೆ. ಅದರಿಂದ ನಮ್ಮ ಗರ್ಭಗುಡಿನಲ್ಲಿ ಆ ಮೂಲಾಧಾರದ ಆ ಒಂದು ಪೀಠದ ಮೇಲ್ಗಡೆ ಬರೀ ದೇವಿಯ ಪಾದ ಇದೆ. ಯಾರಾದ್ರೂ ಬರ್ಬೋದು. ಆ ನಿರಾಕಾರದ ಆ ಪಾದದ ಮೇಲಿರೋ ಶಕ್ತಿ ಏನಿದೆ ಅಲ್ಲಿ ಅವರ ಭಾವನೆಗೆ ತಕ್ಕಂತೆ ಅವ್ರಿಗೇನು ಅನ್ಸುತ್ತೋ ಆ ರೀತಿ ಅವರು ಭಾವಿಸ್ಕೊಂಡ್ರೆ ಆ ದೇವರನ್ನ ಭಾವಿಸ್ಕೊಳ್ಳಿ. ಅವಳು ನಿಜವಾಗ್ಲೂ ನೋಡಿದ್ರೆ ಮೂಲ ಪ್ರಕೃತಿಯವಳು, ಮೂಲ ಶಕ್ತಿಯವಳು, ಮೂಲ ವಿಗ್ರಹ ಅವಳು. ಅವಳಿಗೇನು ಆಕಾರ ಇಲ್ಲ. ಆ ಮೂಲ ವಿಗ್ರಹಕ್ಕೆ ಏನ್ ಆಕಾರ ಬೇಕಾದ್ರೂ ಕೊಡ್ಬೋದು, ಎಷ್ಟು ಸುಂದರವಾದ ಮೂರ್ತಿನ ಬೇಕಾದ್ರೂ ನಿಲ್ಲಿಸಬಹುದು. ಒಳಗಡೆ ಅವಳು ಮೂಲ ವಿಗ್ರಹ, ಅದು ಅಲ್ಲೇ ಪ್ರತಿಷ್ಠಾಪನೆ ಆಗೋದು, ಪ್ರಾಣ ಪ್ರತಿಷ್ಠಾಪನೆ ಆಗೋದು. ಅದನ್ನ ಸಮಾರಾಧನೆಯಲ್ಲಿ ಓಡಾಡ್ಸಕ್ಕಾಗಲ್ಲ. ಅದಕ್ಕೆ ಹೊರಗಡೆ ನಾವು ದೇವಿಯ ಉತ್ಸವ ಮೂರ್ತಿಯನ್ನು ಇಟ್ಟಿರ್ತೀವಿ, ಒಳಗಡೆ ಮೂಲ ವಿಗ್ರಹವನ್ನಿಟ್ಟು ಅದನ್ನ ಕದಲ್ಸೋದೇ ಇಲ್ಲ. ಅಲ್ಲಿ ಶಕ್ತಿ ಜಾಸ್ತಿ ಇರುತ್ತೆ. ಅಲ್ಲಿ ಧ್ಯಾನ ಎಲ್ಲ ನಡೆದಾಗ ಭಕ್ತಿಯಿಂದ ಅಲ್ಲಿ ಶಕ್ತಿನ ಶೇಖರಿಸುವಂತ ಜಾಗ. ಅವಳು ಆದಿಶಕ್ತಿ ಸ್ವರೂಪಿಣಿ, ಮೂಲ ವಿಗ್ರಹ ರೂಪಿಣಿ. ಅದಕ್ಕೆ ಭಾವಜ್ಞ, ಭಾವನೆಗೆ ಬರ್ಬೇಕು ಅವಳು ಅಲ್ವಾ, ಭಾವನಾ. ಅದಕ್ಕೆ ಹೇಳ್ತಾರೆ ಆ ಭಗವತಿ ಭವಾನಿ, ಅವಳಿಗೆ ಭಾವನಾ ಮಾತ್ರ ಸಂತುಷ್ಟ ಅಂತ ಹೇಳ್ತೀವಿ. ಭಾವನಾ ಮಾತ್ರ ಸಂತುಷ್ಟ, ಭಾವನೆ ಮಾತ್ರ ಸಾಕು. ಪ್ಯೂರ್ ಎಮೋಷನ್, ಪ್ಯೂರ್ ಭಕ್ತಿ, ಪೂರ್ತಿ ಪ್ರೇಮ, ಹೃದಯ ಬೇಕವಳಿಗೆ. ಇದು ಬೇಡವೇ ಬೇಡ, ಇದಿರ್ಬೇಕು. ಇನ್ನೊಸೆನ್ಸ್ಗೆ ಇದು ಮಾತ್ರ ಬೇಕಾಗಿರೋದು. ಅದರಿಂದ ಆ ಭಾವಜ್ಞ ಅಂದಾಗ ನಾವು ಕಲ್ಪಿಸ್ಕೋಬೇಕು. ಭಾವಿಸ್ಕೊಂಡಾಗ ಅವಳು ಪ್ರಕಟ ರೂಪ ಆಗ್ತಾಳೆ ನಮ್ಮಲ್ಲೇ ಧ್ಯಾನದಲ್ಲಿ. ಯಾವುದನ್ನು ಭಾವಿಸ್ಕೊಂಡ್ರೆ ಅದು ಕಾಣಿಸ್ತಾಳೆ. ಅದು ಹೇಗೆ? ಹೃದಯಾಕಾಶದಲ್ಲಿ ನಾವು ಶುಭ್ರವಾದ ಹೃದಯದಲ್ಲಿ ದೇವಿನ ಭಾವಿಸ್ಕೊಂಡ್ರೆ ಭಕ್ತಿ ಭಾವದಿಂದ, ಅಲಂಕಾರ ಇಲ್ಲದೆ, ಆಗ ನಮ್ಮಲ್ಲಿ ಬಿಂದು ತ್ರಿಕೋಣ, ಆ ತ್ರಿಕೋಣದಲ್ಲಿ ಎರಡನೇ ಆವರಣ ಮೇಲಿಂದ ಬಂದ್ರೆ ಆ ತ್ರಿಕೋಣದಲ್ಲಿ ದೇವಿ ಪಶ್ಯಂತಿ ರೂಪದಲ್ಲಿ ಕಾಣಿಸ್ತಾಳೆ. ಆ ತ್ರಿಕೋಣದಲ್ಲಿ ಪಶ್ಯಂತಿ ರೂಪದಲ್ಲಿ ಕಾಣಿಸ್ತಾಳೆ. ಯಾವ? ಭಾವಜ್ಞ ಭವರೋಗಗ್ನಿ. ಅದಕ್ಕೆ ನಮ್ಮ ಎಲ್ಲ ರೋಗಗಳು ಹೋಗಿರ್ಬೇಕು. ಆ ದೇವಿನೇ ಕೇಳ್ಬೇಕು, ಅಮ್ಮ ನಂಗೆ ನೀನ್ ದರ್ಶನ ಕೊಡು, ಏನೇನ್ ರೋಗಗಳಿದೆಯೋ ಗೊತ್ತಿಲ್ಲ ಜನ್ಮಾಂತರದು, ಅದನ್ನೆಲ್ಲ ನಿವಾರಣೆ ಮಾಡು ಅಂತ ಹೇಳಿದಾಗ 7ನೇ ಆವರಣ ಬಿಂದು ತ್ರಿಕೋಣ ವಸುಕೋಣ. ಆ 7ನೇ ಆವರಣದಲ್ಲಿ ಸರ್ವರೋಗಹರ ಚಕ್ರ, ಅಲ್ಲಿ ನಾದ ಉತ್ಪತ್ತಿ ಆಗೋದು. ಅಲ್ಲಿ ನಾದದಿಂದ ಪಶ್ಯಂತಿ ರೂಪ, ಮಧ್ಯಮ ಪಶ್ಯಂತಿ ರೂಪ. ಆ ಪಶ್ಯಂತಿ ರೂಪ ಬರುತ್ತೆ. ಪಶ್ಯಂತಿ ಮಧ್ಯಮ ವೈಖರಿ ರೂಪ. ಆ ವೈಖರಿ ಮತ್ತು ಪ್ರಕಟ ರೂಪ, ಆ ಪಶ್ಯಂತಿ ಇರೋದು 2ನೇ ಆವರಣ. ಆ ವಸುಕೋಣದಲ್ಲಿ 7ನೇ ಆವರಣದಲ್ಲಿ ಆ ದೇವಿ ನಮಗೆ ಸರ್ವರೋಗವನ್ನ ಅವಳು ನಿವಾರಣೆ ಮಾಡ್ತಾಳೆ. ಇದೆಷ್ಟು ಒಟ್ಟಿಗೆ ತಗೋ. ಮುಕುಂದ ಮುಕ್ತಿ ನಿಲಯ ಮೂಲ ವಿಗ್ರಹ ರೂಪಿಣಿ, ಭಾವಜ್ಞ ಭವರೋಗಗ್ನಿ, ಭವಚಕ್ರ ಪ್ರವರ್ತಿನಿ. ನೋಡಿ, ಇದು ಬಹಳ ಮುಖ್ಯ. ಇಲ್ಲಿಗೆ ನಿಲ್ಲುತ್ತೆ ಇದು ಅರ್ಥ ಮಾಡ್ಕೊಂಡ್ರೆ. ನಮ್ಮ ಹೃದಯದ ಅನಾಹತ ಚಕ್ರ ಭವಚಕ್ರ. ಭವ ಅಂದ್ರೆ ಶಿವ, ಶಿವನ ಜಾಗ. ಆ ಶಿವನನ್ನೇ ಅವಳು ತನ್ನ ಕಡೆ ತಿರುಗಿಸ್ಕೊಂಡ್ಬಿಡ್ತಾಳೆ. ಧ್ಯಾನ ಮಾಡ್ತಿದ್, ತಪಸ್ ಮಾಡ್ತಿದ್ ಶಿವನ್ನ ಯಾವ ರೀತಿ ಎಳ್ಕೊಂಡ್ಲು, ಆ ರೀತಿ ನಮ್ಮಲ್ಲಿ ಸಂಕಲ್ಪ ವಿಕಲ್ಪಗಳನ್ನೆಲ್ಲ ಮೀರಿ ನಮ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ನಮ್ಮಲ್ಲಿ ಆ ಶಕ್ತಿಯನ್ನ ಕೊಟ್ಟು ಆ ಒಂದು ದರ್ಶನವನ್ನ ಮಾಡಿಸ್ತಾಳೆ. ಇಷ್ಟು ಬರಬೇಕು. ಭವಜ್ಞ ಭವರೋಗಗ್ನಿ ಭವಚಕ್ರ ಪ್ರವರ್ತಿನಿ. ನೋಡಿ, ಗಾಯತ್ರಿ ಛಂದಸ್ಸು ಎಷ್ಟು ಚೆನ್ನಾಗಿದೆ ಅಂದ್ರೆ, ಯಾರಿಗೆ ಗಾಯತ್ರಿ ಮಂತ್ರ ಸರಿಯಾಗಿ ಹೇಳ್ಬಿಟ್ರೆ ಅವ್ರಿಗೆ ಶ್ರೀವಿದ್ಯೆ ತಾನೇ ಇನಿಷಿಯೇಷನ್ ಯಾರಿಂದನೂ ಬೇಡವೇ ಬೇಡ. ಈ 3 ಪಾದ ಗಾಯತ್ರಿದ ಅರ್ಥ ಆದ್ರೆ 3 ಕೂಟಗಳ ಸ್ವರೂಪ ದೇವಿದು ಗೊತ್ತಾಗ್ತಾ ಬರುತ್ತೆ. ಅದಕ್ಕೆ ಗಾಯತ್ರಿ ಛಂದಸ್ಸೇ ಛಂದಸ್ಸು. ಆ ಛಂದಸ್ಸು ಬಹಳ ಮುಖ್ಯ. ಎಲ್ಲದರ ಸಾರ, ದ ರೂಟ್ ಆಫ್ ಎಕ್ಸಿಸ್ಟೆನ್ಸ್, ದ ಕೋರ್ ಆಫ್ ಎಕ್ಸಿಸ್ಟೆನ್ಸ್ ಈಸ್ ಆದಿಶಕ್ತಿ ದೇವಿ. ಅವಳಿಲ್ಲದೆ ಇಲ್ವೇ ಇಲ್ಲ ಏನೂನು. ಛಂದಸ್ಸಿನ ಸಾರ, ಛಂದಸ್ಸೇ ಸಾರ, ಅದರ ಸಾರ ಅವಳು. ಛಂದಸ್ಸಾರ, ಶಾಸ್ತ್ರ ಸಾರ. ನೋಡಿ, ನಾವು ಬೆಳಗ್ಗೆ ಎದ್ರೆ ಯೋಗಶಾಸ್ತ್ರ ಬೇಕು,
ಆಮೇಲೆ ಊಟ ಮಾಡುವಾಗ ಆರೋಗ್ಯ ಶಾಸ್ತ್ರ ಬೇಕು, ಆಮೇಲೆ ಸಮಾಜದಲ್ಲಿ ಸರಿಯಾಗಿ ನಡ್ಕೋಬೇಕಾದ್ರೆ ನೀತಿ ಶಾಸ್ತ್ರ ಬೇಕು, ಆಮೇಲೆ ನಮಗೇನಾದ್ರೂ ದಂಡ ನೀತಿ ನ್ಯಾಯ ನೀತಿ ಎಲ್ಲ ಬೇಕು. ಕೊನೆಯಲ್ಲಿ ನಾವು ಸಾಧನೆ ಮಾಡಬೇಕಾದ್ರೂ ಕೂಡ ಯೋಗಶಾಸ್ತ್ರ ಬೇಕು. ಪ್ರತಿಯೊಂದು ಶಾಸ್ತ್ರವೇ. ಜ್ಯೋತಿಷ ನೋಡ್ಬೇಕಾದ್ರೆ, ಟೈಮ್ ನೋಡ್ಬೇಕಾದ್ರೆ ಜ್ಯೋತಿಷ ಶಾಸ್ತ್ರ ಬೇಕು. ಎಲ್ಲ ಸರ್ವಶಾಸ್ತ್ರವೂ ಅವಳೇ, ಅದರ ಸಾರವೂ ಅವಳೇ, ಎಲ್ಲ ಸಾರಗಳ ಸಾರ ಅವಳೇ. ಅದರಿಂದ ಛಂದಸ್ಸಾರ ಸಾರ ಅಂತ ಯಾಕೆ ಕೊಡ್ತಾ ಇದೆ? ಮೂಲ ವಿಗ್ರಹ. ಅಗೇನ್ ಇಟ್ ಗೋಸ್ ಟು ದಿ ಸೆಂಟರ್. ಮೂಲ ವಿಗ್ರಹ ಸೆಂಟರ್ ಹೋಗುತ್ತೆ. ಮೂಲ ವಿಗ್ರಹ ರೂಪಿಣಿ. ಛಂದಸ್ಸಾರ, ಶಾಸ್ತ್ರಸಾರ, ಮಂತ್ರಸಾರ, ಇದು ಬಹಳ ಮುಖ್ಯ. ಪ್ರತಿಯೊಂದು ಅಕ್ಷರವೂ ಕೂಡ ಆ ಮಂತ್ರದ ಒಂದು ಆ ಪ್ರಾಣಶಕ್ತಿ ಅಂತ ಹೇಳಬೇಕು. ಮಂತ್ರಗಳಿಗೆ ಈ 52 ಅಕ್ಷರಗಳಿದೆಯಲ್ಲ, ಅಥವಾ ಆ ಇಂದ ಕ್ಷವರೆಗೂ ಸ್ವರ ಇದೆಯಲ್ಲ, ಅದು ಪ್ರಾಣಶಕ್ತಿ. ಆ ಪ್ರಾಣಶಕ್ತಿ ಮಂತ್ರಗಳಿಗೆ ಅಕ್ಷರ. ಹಾಗೆ ಅಕ್ಷರಕ್ಕೆ ಮಂತ್ರಗಳು ಹೃದಯ. ಹಾಗೆ ಮಂತ್ರಗಳನ್ನ ಹೇಳಿದಾಗ, ಮಂತ್ರ ಆಕಾರ ತಗೊಂಡಾಗ ಯಂತ್ರಗಳಾಗತ್ತೆ. ಮಂತ್ರ ಆಕಾರ ತಗೊಳ್ಳದೆ ಇದ್ರೆ, ಅಂದ್ರೆ ಮಂತ್ರ ಕರುಗೋಗ್ಬೇಕು. ಮಂತ್ರ ಹೇಳಕ್ ಶುರು ಮಾಡಿದ್ರೆ ಮಂತ್ರ ಮುಗಿದು ಹೋಗ್ಬೇಕು, ಒಳಗಡೆ ಮೌನಕ್ಕೆ ಹೊಟ್ಟೋಗ್ಬೇಕು. ಆ ಮೌನ ಆಕಾರ ತಗೊಂಡ್ಬಿಡ್ಬೇಕು. ಆ ಆಕಾರದಲ್ಲಿ ಬೆಳಕು ಕಾಣಬೇಕು. ಅದು ಒಂದಕ್ಕೊಂದು ಚೈನ್ ಅದು. ಹಾಗೆ ಅವಳು ತನ್ನ ಸ್ವರೂಪನ ರಿವೀಲ್ ಮಾಡ್ತಾ ಹೋಗ್ತಾಳೆ. ತನ್ನ ಸ್ವರೂಪನ ಅವಳು ದರ್ಶನ ಕೊಡ್ತಾ ಹೋಗ್ತಾಳೆ. ಆ ಮಂತ್ರ ಅನ್ನೋದು ನಾದದಿಂದ ಬರುತ್ತೆ. ಸುಮ್ಮನೆ ಬಾಯಿನಲ್ಲಿ ಏನೋ ಹೇಳ್ಬಿಡೋದಲ್ಲ. ಅದನ್ನ ಭಾವಿಸ್ಕೊಂಡು ಹೇಳಿದಾಗ, ಆ ನಾದನ ನಮ್ಮಲ್ಲಿ ರೆವರ್ಬರೇಷನ್ ಆ ಫೀಲ್ ಮಾಡಿದಾಗ ಪ್ರತಿಯೊಂದು ಬಾಡಿನಲ್ಲಿರೋ ಸೆಲ್ ಕೂಡ ಆಕ್ಟಿವೇಟ್ ಆಗುತ್ತೆ ಆ ಮಂತ್ರದಿಂದ. ಆ ಮಂತ್ರ ಆಕಾರ ತಗೊಳ್ಳೋದೇ ಯಂತ್ರ. ಆ ಡಿಫರೆಂಟ್ ಯಂತ್ರಗಳು ಪಶ್ಯಂತಿ ಆ ರೂಪದಲ್ಲಿ ನೀವು ನೋಡ್ತೀರಾ. ಆ ರೂಪದಲ್ಲಿ ಈ ಧಾರಾಕಾಶದಲ್ಲಿ ಎಲ್ಲ ಹೃದಯದಲ್ಲಿ ನಡಿಬೇಕವೆಲ್ಲ. ಇಲ್ಲಲ್ಲ, ಇಲ್ಲಿದೆ ಆ ಜಾಮೆಟ್ರಿ, ಇಲ್ಲಿ ಕೆಮಿಸ್ಟ್ರಿ, ಇಲ್ಲಿ ಒಳಗಡೆಯಿಂದ ರಸಾಯನ ನಡೆಯುತ್ತೆ. ಇಲ್ಲಿಂದ ಆ ಮಂತ್ರಗಳೆಲ್ಲ ಆ ಪಶ್ಯಂತಿಯಲ್ಲಿ ನಮಗೆ ಆಕಾರ ಕೊಡುತ್ತೆ. ಅದು ಯಂತ್ರ ಸ್ವರೂಪ. ಮಂತ್ರಕ್ಕೆ ಆಕಾರ ಯಂತ್ರ. ಇದನ್ನ ತಿಳುಕೊಳ್ಳೋದೇ ತಂತ್ರ. ಅದರಿಂದ ಅವಳು ಮಂತ್ರ ಸ್ವರೂಪಿಣಿ ಅಂದಾಗ ನನಗೆ ಇದ್ದಕ್ಕಿದ್ದಂಗೆ ಗೋಚರವಾಯಿತು. ಶ್ರೀಚಕ್ರದಲ್ಲಿ ಇದರಲ್ಲಿ ಎಲ್ಲ ಸೌಂದರ್ಯ ಲಹರಿಯ ಒಂದೊಂದು ಶ್ಲೋಕದ ಯಂತ್ರ ಇದೆ. ಈ ಯಂತ್ರ ಯಾವಾಗ ಕಾಣುತ್ತೆ? ಅವ್ರಿಗೆ ಯಾವಾಗ ಕಾಣಿಸ್ತು? ಎಲ್ಲರೂ ಸೌಂದರ್ಯ ಲಹರಿನ ಹಾಡ್ತಾರೆ ತುಂಬಾ ಬ್ಯೂಟಿಫುಲ್ ಆಗಿ. ಯಂತ್ರ ಪಾರ್ಟ್ ಹೋಗೋದೇ ಇಲ್ಲ. ಅದರಲ್ಲಿ ಇದೆ 8,000 ಸತಿ ಹೇಳಿ, 10,000 ಸತಿ ಹೇಳಿ, 500 ಸತಿ ಹೇಳಿ, 300 ಸತಿ ಹೇಳಿ. ಯಾಕೆ? ಆಮೇಲೆ ಯಾಕೆ ಇದೆಲ್ಲ ಸಿಗುತ್ತೆ ಅಂತ ಗೊತ್ತಿಲ್ಲ. ಯಾಕೆ ಹೇಳಿದ್ರು ಆ ಪಾರ್ಟ್ ಬಿಟ್ಬಿಡಿ. ತುಂಬಾ ಜನ ಬಿಟ್ಬಿಟ್ಟಿದ್ದಾರೆ. ಆದ್ರೆ ಒಂದ್ ತಿಳ್ಕೊಳ್ಳಿ, ಯಾವ್ದಾದ್ರೂ ಸೌಂದರ್ಯ ಲಹರಿಯ ಒಂದು ಶ್ಲೋಕ ತಗೊಳ್ಳಿ, ಇಲ್ಲ ಲಲಿತಾ ಸಹಸ್ರನಾಮದ ಒಂದು ಶ್ಲೋಕ ತಗೊಳ್ಳಿ. ಅದು ನಿಮಗೆ ಯಾವಾಗಲಾದ್ರೂ ಹೇಳ್ತಾ ಅಭ್ಯಾಸ ಆದ್ಮೇಲೆ, ಅದು ಬಾಯಿಗೆ ಬಂದ್ಮೇಲೆ ಅದು ಕೇಳಿಸಕ್ ಶುರು ಆಗುತ್ತೆ. ನೀವೇನ್ ಮಾಡ್ತೀವಿ? ಅದದೇ ಬರ್ತಾ ಇದೆ ಮಂತ್ರ, ಅದದೇ ಬರ್ತಾ ಇದೆ. ಅಮ್ಮನ ಮಾತಿದ್ ಕೇಳಿದ್ಮೇಲೆ ಅರ್ಥ ಇಲ್ಲ, ಅದೇ ರಿಪೀಟ್ ಆಗ್ತಾ ಇದೆ. ಸ್ವಲ್ಪ ದಿನ ಬರುತ್ತೆ, ಆಮೇಲೆ ಅದ್ ನೀವು ಕೇರ್ ಮಾಡಲ್ಲ, ಅದು ಹೊರಟೋಗುತ್ತೆ. ಆ ಮೋಡದಲ್ಲಿ ಧೂಮಕೇತು ತರ ಬಂದು ಹೊರಟೋಗುತ್ತೆ. ಆದ್ರೆ ತಿಳ್ಕೊಳ್ಳಿ, ನಿಮಗೇನಾದ್ರೂ ಮನನ ಆಗ್ತಾ ಇದ್ರೆ, ಆ ಮಂತ್ರ ಒಳಗಡೆ ಜಪ ಹೋಗಿ ಅಜಪ ಆಗ್ತಾ ಇದ್ರೆ, ತಾನಾಗ್ತಾನೆ ಅದು ಬರ್ತಾ ಇದ್ರೆ, ಇದು ಸರಿಯಾದ ದಿಕ್ಕಲ್ಲಿ ಹೋಗ್ತಾ ಇದ್ದೀರಾ ಅಂತ. ಅದು ನಿಮಗ್ ಗೊತ್ತಿಲ್ಲ. ಅದು ಚೈನ್ ತರ ಬರ್ತಾ ಇರುತ್ತೆ. ಅದಕ್ಕೆ ಎಣಿಕೆ ಇಲ್ಲ. ಅದು ಯಾವುದೋ ಟೈಮ್ ನಲ್ಲಿ ಅದು ಒಂದು ಬರ್ತಾ ಇದ್ದಾಗ ಅದನ್ನು ಗಮನಿಸಿ ರೆಸ್ಪೆಕ್ಟ್ ಮಾಡಿದ್ರೆ ಅದಕ್ಕೆ ಬರೋದಕ್ಕೆ, ಇಫ್ ಯು ಅಲೋ ಇಟ್ ಟು ಹ್ಯಾಪನ್, ಇಫ್ ಯು ಅಲೋ ಇಟ್ ಟು ಕುಕ್ ಇನ್ಸೈಡ್ ಯು, ನಿಮ್ಮಲ್ಲಿ ಏನಾದ್ರೂ ಅದು ಪರಿಪಕ್ವ ಆಗಕ್ಕೆ ಬಿಟ್ರೆ, ಅದು ಯಾವುದೋ ಟೈಮ್ನಲ್ಲಿ 1,000 ಆಗೋಗಿರುತ್ತೆ, 10,000 ಆಗೋಗಿರುತ್ತೆ, ಒಂದ್ಸತಿ 20,000 ಆಗೋಗಿರುತ್ತೆ, ಗೊತ್ತಿಲ್ಲ. ಯಾವುದೋ ಮೊಮೆಂಟ್ ಅಲ್ಲಿ ನೀವು ಯೋಗ್ಯರಾಗಿದ್ದಾಗ, ಇಫ್ ಯು ಆರ್ ರೆಡಿ, ತಕ್ಷಣ ಆ ಯಂತ್ರ ಕಾಣಿಸುತ್ತೆ, ಇಮಿಡಿಯೇಟ್ ಆಗಿ ಕಾಣಿಸುತ್ತೆ. ಹಾಗೆ ಲಲಿತಾ ಸಹಸ್ರನಾಮ, ದೇವಿ ಭಾಗವತ, ಲಲಿತೋಪಾಖ್ಯಾನ, ಇದೆಲ್ಲವೂ ಕೂಡ ಭಾಷ್ಯ ಬರೆದ ಶಂಕರಾಚಾರ್ಯರಿಗೆ ಆ ಸೌಂದರ್ಯ ಲಹರಿ ಬರೆಯಕ್ಕೆ ಮೊದಲು ಯಂತ್ರ ಕಾಣಿಸಿದ್ದು, ಆಮೇಲೆ ಪಶ್ಯಂತಿ ರೂಪದಲ್ಲಿ ಅವಳನ್ನ ರೂಪನ ಕಂಡು ಆ ದಿವ್ಯ ರೂಪವನ್ನು ವರ್ಣನೆ ಮಾಡಿರಬಹುದು. ಯಂತ್ರದಿಂದ ಮಂತ್ರ ಬಂತೋ, ಮಂತ್ರದಿಂದ ಯಂತ್ರ ಬಂತೋ, ಆ ತಂತ್ರ ಯಾರಿಗ್ ಗೊತ್ತು. ಅದರಿಂದ ಒಂದಕ್ಕೊಂದು ಕನೆಕ್ಷನ್ ಇದೆ. ಮಂತ್ರಸಾರ, ತಲೋದರಿ, ಅತಲ, ಸುತಲ, ವಿತಲ, ಪಾತಾಳ, ತಲಾತಲ, ರಸತಲ, ಹೀಗೆ 7 ಲೋಕಗಳು ಕೆಳಗೆ, 7 ಲೋಕ ಮೇಲೆ, 14 ಲೋಕಗಳ ಮಧ್ಯ ಆ ದೇವಿಯ ಸೊಂಟ ತೆಳ್ಳಗಿದೆ ಅಂತ ಹೇಳ್ತಾರೆ. 7 ಲೋಕಗಳಂತ ಧರಿಸಿದಾಳೆ, ಮೇಲೇಳು ಕೆಳಗೇಳು. ಇದು ಒಂದು ಎಕ್ಸ್ಪ್ಲನೇಷನ್. ಇನ್ನೊಂದೇನಂದ್ರೆ, ಮೂಲಾಧಾರ, ಸ್ವಾದಿಷ್ಠಾನ, ಮಣಿಪುರ, ಈ ಚಕ್ರದಲ್ಲಿ ಆ ಮಧ್ಯದಲ್ಲಿರೋ ಸುಷುಮ್ನಾ ನಾಡಿ ಬಹಳ ನ್ಯಾರೋ ಇರುತ್ತೆ. ಮಣಿಪುರ ದಾಟೋವರೆಗೂ ಹೀಗೆ ಬಂದ್ರೆ ಕೆಳಗಡೆ ಹೊರಟೋಗುತ್ತೆ.
ಅಂದ್ರೆ ಅಷ್ಟೊಂದು ಗ್ರಾವಿಟೇಷನಲ್ ಪುಲ್ ಇರುತ್ತೆ. ಸೆಕ್ಸ್ ಎನರ್ಜಿ ಅದು, ಅದರಿಂದ ಕಾಮದ ಕಡೆಗೆ ಎಳಿತಾ ಇರುತ್ತೆ. ಸೆಕ್ಸ್ ಅಂದ್ರೆ ಬರೀ ಕಾಮ ಅಂತಲ್ಲ, ಆಸೆಗಳು, ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯಗಳು, ಇಂದ್ರಿಯನ ತೃಪ್ತಿಪಡಿಸುವಂಥದ್ದು, ವಸ್ತು ವಿಷಯಗಳಲ್ಲಿ ಆಸಕ್ತಿ ಕೆಳಗಡೆ ಎಳೆದು ಬಿಡುತ್ತೆ, ಹೊಟ್ಟೋಗುತ್ತೆ. ನಿಮ್ಗೆ ಅದು ಎಕ್ಸ್ಪೀರಿಯನ್ಸೇ ಆಗಲ್ಲ. ಆ ಕುಂಡಲಿನಿ ಶಕ್ತಿ ಇಲ್ಲಿಂದ ಇಲ್ಲಿಗೆ ಬರೋದು ಬಹಳ ದೊಡ್ಡ ಸಾಹಸ. ಒಳ್ಳೆ ಗುರುವಿನ ಕೈ ಕೆಳಗೆ ಕರೆಕ್ಟಾಗಿ ನೀವು ಮಂತ್ರಗಳನ್ನ ತಗೊಂಡು ಶಿಸ್ತನ್ನ ಪಾಲಿಸಿದ್ರೆ ಅದು ಇಲ್ಲಿಂದ ಇಲ್ಲಿಗೆ ಆ ತೆವಳೋದು ಅಂತ. ಕೆಲವು ಸುರಂಗ ಮಾರ್ಗದಲ್ಲಿ ಹೇಳಕ್ಕಾಗೋದೇ ಇಲ್ಲ, ಮಲ್ಕೊಂಡು ಹೋಗ್ಬೇಕು, ತೆವಳ್ಕೊಂಡು ಹೋಗ್ಬೇಕು. ಆ ರೀತಿ ತೆವಳೋ ಹಾಗೆ ಆ ಚಿತ್ರದುರ್ಗದ ಕೋಟೆಯಲ್ಲಿ ತೆವಳಲ್ವಾ ಅವರು ಕಳ್ಳರು, ಆ ತರ ತುಂಬಾ ತೆವಳ್ಕೊಂಡು ಬರುತ್ತೆ. ಅಂದ್ರೆ ಬಹಳ ನಿಧಾನಕ್ಕೆ ಬರುತ್ತೆ, ಇಷ್ಟು ನಿಧಾನಕ್ಕೆ ಕುಂಡಲಿನಿ. ಆಗ ಆ ಜಾಗ ಹೇಗಿದೆ ಅಂದ್ರೆ ಸಣ್ಣಕ್ಕಿದೆ, ಅದನ್ನ ದೇವಿಯ ಸೊಂಟ ಅಂತ ಹೇಳ್ತಾರೆ. ಆ ಪಾತಾಳದಿಂದ ಮೇಲಕ್ಕೆ ಬರ್ಬೇಕಾದ್ರೆ ಕುಂಡಲಿನಿ ಮಲಗಿರೋ ಜಾಗೃತಿ ಆಗ್ಬೇಕಾದ್ರೆ ಅದನ್ನ ದಾಟ್ಕೊಂಡು ಬಂದ್ಮೇಲೆ ನಡೆಯುತ್ತೆ ಕುಂಡಲಿನಿ. ಸ್ವಲ್ಪ ಎದ್ದು ನಡೀತಾಳೆ, ಇಲ್ಲಿ ಸ್ವಲ್ಪ ಸ್ಪೀಡ್ ಜಾಸ್ತಿ ಆಗುತ್ತೆ, ಆಮೇಲೆ ಓಡ್ತಾಳೆ, ಆಮೇಲೆ ಇಲ್ಲಿಗೆ ಬಂದ್ಮೇಲೆ ಜಂಪ್ ಮಾಡ್ತಾಳೆ, ಶಿವನ್ ಜೊತೆಗೆ ಹೋಗಿ ಸೇರ್ಕೊಂಡ್ಬಿಡ್ತಾಳೆ. ಈ ಒಂದು ಪೇಸ್ ಅಲ್ಲಿ ಅದು ಕುಂಡಲಿನಿ ಹೋಗೋದು. ಅದರಿಂದ ತಲೋಧರಿ ಅಂತ ಹೇಳ್ತಾರೆ ಅವಳನ್ನ. ಅದಕ್ಕೆ ತಲೋಧರಿ ಮಂತ್ರಸಾರ, ಶಾಸ್ತ್ರಸಾರ, ಮಂತ್ರಸಾರ, ತಲೋಧರಿ. ಉದಾರ ಕೀರ್ತಿ ಅವಳದು, ಉದ್ಧಾಮ ವೈಭವ ಅವಳದು. ಉದಾರ ಕೀರ್ತಿ, ಉದ್ಧಾಮ ವೈಭವ. ಅವಳು ಎಷ್ಟು ಕೀರ್ತಿಯನ್ನು ಕೊಡ್ತಾಳೆ, ಪ್ರತಿಷ್ಠೆಯನ್ನು ಕೊಡ್ತಾಳೆ. ಯಾರು ಅವಳನ್ನ ಪೂಜೆ ಮಾಡ್ತಾರೋ, ಅವಳನ್ನ ಒಲಿಸ್ಕೋತಾರೋ ಅವ್ರಿಗೆಲ್ಲ ಕೊಡ್ತಾಳೆ. ಎಂತ ಶಾಶ್ವತವಾದ ವೈಭವವನ್ನು ಕೊಡ್ತಾಳೆ. ಈ ವೈಭವ ಈ ಜನ್ಮ ಹೋಗಿ ಇನ್ನೊಂದು ಜನ್ಮ ಬಂದ್ರೂ ಕಂಟಿನ್ಯೂ ಆಗತ್ತೆ. ಯಾವ ಜನ್ಮದ ಪುಣ್ಯನೋ ಅಂತೀವಲ್ಲ, ಆ ತರ ಜನ್ಮ ಜನ್ಮಕ್ಕೂ ಯುಗ ಯುಗಾಂತರಕ್ಕೂ ಬರುತ್ತೆ ಅವಳು ಕೊಡೋದು. ಅಂತ ಉದಾರ ಕೀರ್ತಿ, ಉದ್ದಾಮ ವೈಭವ, ವರ್ಣರೂಪಿಣಿ. ಅವಳು ವರ್ಣ ಅಂದ್ರೆ 3 ಥರ, ಬಣ್ಣನೂ ಅವಳು, ಅಕ್ಷರನೂ ಅವಳು, ಜಾತಿನೂ ಅವಳು, ಇದೆಲ್ಲ ಡಿಸೈಡ್ ಮಾಡೋದು ಅವಳೇನೆ. ವರ್ಣರೂಪಿಣಿ, ಉದಾರ ಕೀರ್ತಿ, ರುದ್ಧಾಮ, ವರ್ಣರೂಪಿಣಿ. ಜನ್ಮ ಮೃತ್ಯು ಜರ. ನೋಡಿದ್ರ, ಬರೀ ಇಷ್ಟಕ್ಕೆ ಯಾವ್ದೋ ಜನ್ಮ ಕೊಡೋದಿರ್ಲಿ, ಈ ಜನ್ಮದಲ್ಲೇನೆ ಬಾಲ್ಯ ಕಳೆದೋಗುತ್ತೆ, ಯೌವನ ಅಂತೂ ಹೀಗೆ ಕಳೆದೋಗುತ್ತೆ. ಮುಪ್ಪು ಬಂದಾಗ ಆ ಮುಪ್ಪಿಂದ ಸಾವಿಗೆ ಮಧ್ಯದಲ್ಲಿ ಜರೆ ಅಂತಾರೆ. ಆ ಜರೆನಲ್ಲಿ ತುಂಬಾ ಕಷ್ಟ ಆಗತ್ತೆ, ಭಯ ಬರುತ್ತೆ, ಯಾರು ನನ್ಗಿಲ್ಲ ಅನ್ಸತ್ತೆ. ಎಲ್ಲರೂ ಕೂಡ ನಮ್ಮನ್ನ ಪಕ್ಕಕ್ಕೆ ತಳ್ತಾರೆ, ವಯಸ್ಸಾಗಿರ್ಬಾರ್ದು, ಹರೇ ರಾಮಕೃಷ್ಣ ಅನ್ಕೊಂಡು ಬಿದ್ದಿರ್ಬಾರ್ದ, ಎಲ್ಲದಕ್ಕೂ ಬರ್ತಾರೆ ಅಂತ ಸಿಡುತ್ತಾರೆ, ದೂರ ಹಾಕ್ತಾರೆ. ಆಮೇಲೆ ಸಾವಿನ ಭಯ, ಯಾವ ತರ ಸಾವು ಬರುತ್ತೋ ಅನ್ನೋ ಭಯ ಬರುತ್ತೆ. ಈ ಜರೆ ಬಹಳ ಅಪಾಯ, ತುಂಬಾ ಕಷ್ಟ. ಆ ಜರೆಯ ಭಯವೇ ಯೌವನ ಮುಗಿದ ಮೇಲೆ ಶುರು ಆಗೋದು. ಇನ್ನೇನು ಮುಗ್ದೋಯ್ತಲ್ಲ, ನಾನು ಮುದುಕ ಆಗ್ತಾ ಇದ್ದೀನಲ್ಲ, ಅದು ಬಂದಾಗ ಜೊತೆಲಿರೋರೆಲ್ಲ ಸಾಯ್ತಾ ಇದ್ರು ಕೂಡ ನಾನ್ ಬದುಕಿರ್ತೀನಿ ಅನ್ನೋದು ಕೆಟ್ಟ ಭಾವನೆ ಇರುತ್ತೆ. ಆವಾಗ ಭಯ ಬರುತ್ತೆ, ಅಕಸ್ಮಾತ್ ಸತ್ತೋದ್ರೆ ಅಂತ. ಇದೆಲ್ಲ ಜರೆ ಅಂತಾರೆ. ಯಾವಾಗ ಒಂದು ವಯಸ್ಸಿನಲ್ಲಿ ಸರಿಯಾಗಿ ಯೋಗ ಸಾಧನೆ, ಪ್ರಾಣಾಯಾಮ, ಧ್ಯಾನ, ದೇವಿಯ ಕುರಿತು ಚಿಂತನೆ ಇದೆಲ್ಲ ಮಾಡಿದವರಿಗೆ ಜರೆಯಿಂದ ತಪ್ಪಿಸ್ಬಿಡ್ತಾಳೆ. ಅವರು ಸಂತೋಷವಾಗಿ ಸುಖವಾಗಿ ಮರಣವನ್ನು ಹೊಂದುತ್ತಾರೆ. ಆ ರೀತಿ ಮಾಡ್ತಾಳೆ. ಜರಾ ಮೃತ್ಯು, ಜನ್ಮ ಮೃತ್ಯು, ಜರಾ ತಪ್ತ. ತಪ್ತ ಅಂದ್ರೆ ಜ್ವರ ವಾಸಿಯಾಗೋದು, ಅವಳು ವಾಸಿ ಮಾಡ್ತಾಳೆ. ತಪ್ತ ಅಂದ್ರೆ ತಪ್ತರಾಗಿರೋದ್ರೆ ಸುಡ್ತಾ ಇರೋರು, ಜರೆಯಿಂದ ಸುಡ್ತಾ ಇರೋರನ್ನ ಬೆಂಕಿಯಿಂದ ಆಚೆಗೆ ಹಾಕ್ದಂಗೆ, ಸಂಕಟ ಪಡ್ತಿರೋರನ್ನ ಬೆಂಕಿಯಿಂದ ತಪ್ತರನ್ನಾಗಿ ಮಾಡ್ತಾಳೆ. ಅವ್ರಿಗೆ ಏನ್ ಸುಖ ಕೊಡ್ತಾಳೆ? ಆತ್ಮ ಸುಖವನ್ನು ಕೊಡ್ತಾಳೆ. ಅವಳಿಗೆ ಆತ್ಮ ಸುಖ ಅಂದ್ರೆ ಮನಸ್ಸಿಗೆ ವಿಶ್ರಾಂತಿಯನ್ನ ಕೊಡ್ತಾಳೆ. ಆ ವಿಶ್ರಾಂತಿ ಶಾಂತಿಗಿಂತ ದೊಡ್ಡದು. ಶಾಂತಿಗೆ ಮೀರಿದು ಶಾಂತ್ಯಾತೀತ ಕಲಾ. ವಿಶ್ರಾಂತಿ ಅನ್ನೋದು ಕಲೆ, ಅದು ಶಾಂತ್ಯಾತೀತ ಕಲೆ. ಅದಕ್ಕೆ ಎಲ್ಲ ಉಪನಿಷತ್ತುಗಳು, ಸರ್ವ ಉಪನಿಷತ್ತು ಉದ್ಘೋಷ್ಟ ಏನ್ ಹೇಳ್ತಾ ಇದೆ? ಶಾಂತ್ಯತೀತ ಕಲಾತ್ಮಿಕ. ಸರ್ವ ಉಪನಿಷತ್ತು ಉದ್ಘುಷ್ಟ ಶಾಂತ್ಯತೀತ ಕಲಾತ್ಮಿಕ. ಅದು ಶಾಂತಿ ಅತೀತವಾದ ಕಲೆ, ಕಲಾತ್ಮಿಕ. ಅದು ಹೇಗಿರುತ್ತೆ? ಆ ಕಲೆ ಎಲ್ಲಿರುತ್ತೆ ಅಂದ್ರೆ, ನೀವು ಕರೆಕ್ಟಾಗಿ ದೇಹದಲ್ಲಿ ಇಡ ಪಿಂಗಳ ಬ್ಯಾಲೆನ್ಸ್ ಆಗಿದ್ದು, ಎಡ ಬಲ ಬ್ಯಾಲೆನ್ಸ್ ಆಗಿದ್ದು, ಎಡ ಮೆದುಳು ಬಲ ಮೆದುಳು ಎರಡೂ ಶಿವಶಕ್ತಿಯರು ಬ್ಯಾಲೆನ್ಸ್ ಆಗಿದ್ದು, ನಮ್ಮಲ್ಲಿ ಸಿಂಪಥೆಟಿಕ್ ಪ್ಯಾರಾಸಿಂಪಥೆಟಿಕ್ ಸಿಸ್ಟಮ್, ನರ್ವಸ್ ಸಿಸ್ಟಮ್ ಬ್ಯಾಲೆನ್ಸ್ ಆಗಿದ್ದು, ಬಾಡಿನಲ್ಲಿ ಕೂತ್ಕೊಳ್ಳುವಾಗ ಸರಿಯಾಗಿ ಆಸನ ಹಾಕಿ ಕೂತು, ಸ್ಪೈನ್ ಇರೆಕ್ಟ್ ಅಂತ ಹೇಳ್ತಾರೆ, ಬೆನ್ನನ್ನ ನೇರವಾಗಿಟ್ಕೊಂಡು ಕೈಯನ್ನ ಕರೆಕ್ಟಾಗಿ ಇಲ್ಲಿಂದ ತಗೊಂಡ್ರೆ ಈ ತರ ಎಬ್ಸಿದ್ರೆ ಕೈನ ಕರೆಕ್ಟಾಗಿ ಇದು ಮೇಲಕ್ಕೆ ಹೋಗ್ಬೇಕು. ಇಲ್ಲಿಂದ 4 ಇಂಚು ಅಥವಾ ಇಲ್ಲಿಂದ 10 ಇಂಚು ಎತ್ತರದಲ್ಲಿ, ಇಲ್ಲಿ ಆ ಬ್ರಹ್ಮರಂಧ್ರ ಇದ್ರೆ ಅದರಿಂದ 10 ಇಂಚು ಮೇಲಕ್ಕೆ ನಮ್ಮ ಮಧ್ಯದ ಬೆರಳು ಅಲ್ಲಿ ತಗಲಿದ್ರೆ ಆ ದೇವಿ, ಇದು ಧಾರಾಕಾಶ, ಭೂತಾಕಾಶ. ಆ ಭೂತಾಕಾಶ ಅಂದ್ರೆ ಈ ಸೂರ್ಯ ಚಂದ್ರ ಇರೋ ಆಕಾಶ. ಅದಕ್ಕಿಂತ ಎತ್ತರದ ಆಕಾಶದಲ್ಲಿ ಆ ಪರಾಕಾಶನ ದಾಟದ ಮೇಲೆ ಅಲ್ಲಿ ಸತ್ಯಲೋಕದಲ್ಲಿದ್ದಾಳೆ.
ಅವಳು ನಾವು ಈ ಕೈ ಇದ್ರೆ ಆ ಕೈಯನ್ನು ಅಲ್ಲಿಂದ ಮುಟ್ತಾಳಂತೆ, ಅಂದ್ರೆ ಆಶೀರ್ವಾದ ಮಾಡ್ತಾಳೆ. ಅಂದ್ರೆ ಯು ಕ್ಯಾನ್ ಟಚ್ ದಟ್ ಸೂಪರ್ ಕಾನ್ಶಿಯಸ್ನೆಸ್ ವೆನ್ ಯು ಲಿಫ್ಟ್ ಯುವರ್ ಹ್ಯಾಂಡ್. ಕರೆಕ್ಟ್ ಆಗಿ ಸುಮ್ಮನೆ ಕೈ ಜೋಡಿಸ್ಬಿಟ್ಟು ಗೋವಿಂದ ಅಂದ್ರೆ ಅಲ್ಲ, ನೀವು ಬಾಡಿನಲ್ಲಿ ತಯಾರಿರ್ಬೇಕು, ಮನಸ್ಸಿನಲ್ಲಿ ತಯಾರಿರ್ಬೇಕು, ಮುಟ್ತೀನಿ ಅನ್ನೋ ಭಾವನೆ ಇರಬೇಕು, ಕೈಗಳೆಲ್ಲಾನು ಕೂಡ ಅದಕ್ಕಾಗಿ ತವಕ ಪಡ್ತಿರ್ಬೇಕು, ಒಳಗಡೆ ಆ ವೈಬ್ರೇಷನ್ ಸೃಷ್ಟಿ ಮಾಡಬೇಕು. ಮೇಲಕ್ಕೆ ಹೋಗಿ ಮುಟ್ಟಿದಾಗ ಅವಳು ತಲುಪ್ತಾಳೆ. ಯಾಕೆ ಅಂದ್ರೆ ಇದೊಂದು ಗಂಭೀರ ತತ್ವ, ಗಹನ ತತ್ವ. ಅವಳು ಎಷ್ಟು ಗಂಭೀರ ಅಂದ್ರೆ ಸಾಗರದಷ್ಟು ಗಂಭೀರ. ಒಂದು ಮೀನಿಂದ ತಿಮಂಗಳವರೆಗೂ ಸಾಗರದಲ್ಲಿದೆ, ಒಂದು ಕಪ್ಪೆ ಚಿಪ್ಪಿಂದ ರತ್ನ ಮುತ್ತು ಸಾಗರದಲ್ಲಿದೆ. ಆದ್ರೂ ಅವಳು ಏನು ತೋರಿಸ್ಕೊಳ್ತಿಲ್ಲ. ಆ ಎಲೆ ಮೇಲ್ ಬರುತ್ತೆ, ಕೆಳಗೆ ಬರುತ್ತೆ, ಅವಳು ಶಾಂತವಾಗಿದ್ದಾಳೆ, ಗಂಭೀರವಾಗಿದ್ದಾಳೆ. ಆ ಒಂದು ಆಳ ಮತ್ತು ಗಂಭೀರ ಸಮುದ್ರದ್ದು ಆ ಕಳೆ, ಅದೇನ್ ನಾವು ಮುಟ್ತೀವೋ ಆ ಕಲೆ ಏನಿದೆ, ಶಾಂತ್ಯಾತೀತ ಕಲೆ, ಆ ಕಲೆ ಗಂಭೀರವಾಗಿದೆ, ಗಗನಾಂತಸ್ಥ. ಆ ಭೂತಾಕಾಶ, ಧರಾಕಾಶ, ಪರಾಕಾಶವನ್ನ ಮೀರಿ ಸತ್ಯಲೋಕದಲ್ಲಿದೆ, ಗಗನಾಂತಸ್ಥ. ಅವಳು ಹೇಗಿದ್ದಾಳೆ, ಆ ಅಹಂ ಅನ್ನೋದು ಹೆಂಗಿದೆ ಅಂದ್ರೆ, ಆ ಅಹಂ ಬ್ರಹ್ಮಾಸ್ಮಿ ತತ್ವ ಅದನ್ನ ಹೇಳ್ಬೇಕು. ಗಂಭೀರ, ಗಗನಾಂತಸ್ಥ, ಗರ್ವಿತ. ಆ ಗರ್ವ ಅನ್ನೋದು ಆತ್ಮಾಭಿಮಾನ. ಅದು ನಮ್ಮೆಲ್ಲರಲ್ಲೂ ಕೂಡ ಬರಬೇಕು. ಎಲ್ಲರಿಗೂ ಕೂಡ ಅಹಂಕಾರಕ್ಕೂ ಆತ್ಮಾಭಿಮಾನಕ್ಕೂ ವ್ಯತ್ಯಾಸ ಗೊತ್ತಾಗಲ್ಲ. ನನ್ಗನ್ನಿಸ್ತಾ ಇದೆ ಅಂತ ಹೇಳ್ತಾರೆ, ಅದಲ್ಲ. ಎಷ್ಟು ಡಿಫರೆನ್ಸ್ ಅಂದ್ರೆ, ಕೂದಲಿನ ಎಳೆಕ್ಕಿಂತ ಚಿಕ್ಕದು, ಅಂದ್ರೆ ಲೂಪತಂತೂಕ ಅಂತ ಹೇಳ್ತೀವಿ ನಾವು. ಜೇಡ್ರ ಬಲೆದು ಎಳೆ ಇರುತ್ತಲ್ಲ, ಅಷ್ಟು ಡಿಫರೆನ್ಸ್ ಕಮ್ಮಿ ಇರುತ್ತೆ. ಅದೆರಡಕ್ಕೂ ಗೊತ್ತಾಗೋದೇ ಇಲ್ಲ. ಒಂದೊಂದ್ಸತಿ ಇದು ನನ್ನ ಅಹಂಕಾರ ಹೇಳ್ತಿದ್ಯಾ, ನನ್ನ ಆತ್ಮ ಹೇಳ್ತಾ ಇದೆಯಾ, ಸಾಕ್ಷಿ ಹೇಳ್ತಾ ಇದೆಯಾ ಅಥವಾ ನಾನು ಹೇಳ್ತಿದ್ದೀರಾ? ಕನ್ಫ್ಯೂಷನ್ ತುಂಬಾ ಜನಕ್ಕೆ ಕನ್ಫ್ಯೂಷನ್ ಆಗುತ್ತೆ. ಆ ಕನ್ಫ್ಯೂಷನ್ ನಿವಾರಣೆ ಮಾಡ್ತಾಳೆ ಅವಳು. ಆ ಕನ್ಫ್ಯೂಷನ್ ಬರಬೇಕು. ಇದನ್ನ ಒಳಗಿಂದ ಹೇಳ್ತಿದ್ದೀರಾ, ನನ್ನ ಅಹಂಕಾರ ಹೇಳ್ತಿದ್ಯಾ? ಇದು ಈ ಇಂಟ್ರೋಸ್ಪೆಕ್ಷನ್ ಈ ಒಂದು ಸಾಧನೆಯಲ್ಲಿ, ಅಂತರ್ ಸಾಧನೆಯಲ್ಲಿ ಮಾತ್ರ ಬರೋದು, ಅಂತರ್ಮುಖ ಸಾಧನೆಗೆ ಬರೋದು. ಆಚೆ ಇರೋರ್ಗೆ ಏನೂ ಲೆಕ್ಕ ಇಲ್ಲ. ಅವ್ರಿಗೆ ವಿಗ್ರಹನೂ ಒಂದೇ, ಸಾಮಾನು ಒಂದೇ, ದುಡ್ಡುಗಿಟ್ಟು ದಕ್ಷಿಣೆ ಇಟ್ಟರೆ ಅವ್ರ ಕೆಲಸ ಮುಗಿದೋಯ್ತು. ನಾವು ಪ್ರತಿಯೊಂದು ಕೂಡ ದುಡ್ಡಲ್ಲಿ ಅಳಿಯೋರಿಗೆ, ಜೀವನೋಪಾಯಕ್ಕೆ ಮಾಡೋರಿಗೆ, ಹೊಟ್ಟೆಪಾಡಿಗೆ ಮಾಡೋರಿಗೆ ಅಂತರ್ಯಾಗ ಅವ್ರಿಗೆ ಬೇಡವೇ ಬೇಡ. ಯಾಕೆ? ಅದು ಪ್ರಾರಂಭ ಆಗೋದೇ ಆತ್ಮ ಸಂಶೋಧನೆಯಿಂದ. ಆತ್ಮ ಸಂಶೋಧನೆ ಬೇಕಿಲ್ಲ ಅವ್ರಿಗೆ ಆ ಒಳಗಿನ ಬೋಧನೆ ಬೇಕಿಲ್ಲ. ಹೊರಗಡೆ 4 ಜನದ ಹತ್ರ ಕಾಣಿಸ್ಕೊಳ್ಳೋದಷ್ಟೇ ಬೇಕು. ಆ ಬಹಿರ್ ಸಾಧನೆಗೆ ಖಂಡಿತ ಸಿಕ್ಕಲ್ಲ. ಅಂತರ್ಯಾಗದಲ್ಲಿ ಬೇಕಾಗಿರೋದು ಆ ಗಂಭೀರತ, ಗಹನತ್ವ, ಅದು ತಿಳ್ಕೊಳ್ಬೇಕು. ಒಳಗಡೆ ಹೋಗ್ತಾ 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 ಅವಳು ಗಗನದಲ್ಲಿ ಆ ಥರ ಇದ್ದಾಳೆ. ಅವಳು ಗರ್ವ ಹೇಗಿದೆ, ಗರ್ವಿತ, ಗಾನಲೋಲುಪ. ನೋಡಿ, ಇಲ್ಲಿ ಈ ಹೃದಯದಲ್ಲಿ ನೀವು ಏನೇ ಮಾಡಿ ಅನ್ನು ನಾದ ಮೊಳಗೋದು ಇಲ್ಲಿ. ನಾದ ಬ್ರಹ್ಮ ಮಾತಾಡಿದ್ರೆ ಆ ನಾದ ಬ್ರಹ್ಮ ಕೆಲಸ ಮಾಡಬೇಕು. ಏನಾದರೂ ಕೇಳಿದ್ರೆ, ಸಂಗೀತ ಕೇಳಿದ್ರೆ, ಬೇರೆಯವ್ರನ್ನ ಮುಟ್ಟಿದ್ರೆ ಆ ನಾದ ಬ್ರಹ್ಮನನ್ನು ಮುಟ್ಟಬೇಕು. ಆ ರೀತಿ ಮುಟ್ಟಬೇಕು. ಅದಕ್ಕೆ ಅನಾಹತ ಶಬ್ದ ಅಂತ ಹೇಳ್ತಾರೆ. ಬರೀ ಸಂಗೀತ ಮಾತ್ರ ಅಲ್ಲ ಗಾನ ಅಂದರೆ, ಮಾತು ಕೂಡ ಗಾನವೇ. ಹಿಂದೆ ಝೆನ್ ಸ್ಟೋರೀಸ್ನಲ್ಲಿ ಬರುತ್ತೆ. ಅವರು ಅನಾಹತ ಶಬ್ದವನ್ನ 1 ಹ್ಯಾಂಡ್ ಕ್ಲಾಪಿಂಗ್ ಅಂತಾರೆ. ದಟ್ ಈಸ್ ಎನ್ಲೈಟನ್ಮೆಂಟ್ ಅಂತ. ಒಂದು ಕೈಯಿಂದ ಹೀಗೆ ಹೊಡೆದ್ರೆ ಶಬ್ದ ಕೇಳಲ್ಲ, ಆದರೆ ಶಬ್ದ ಇದೆ. ಅದು ಯಾರಿಗೆ ಒಳಗಡೆ ಕೇಳಿಸುತ್ತೆ? ಗಂಧರ್ವ ಗಾನ ಕೇಳುತ್ತಂತೆ. ಆ ಗಂಧರ್ವ ಗಾನ ಮಾಡೋರಿಗೆ ಕೈನಲ್ಲಿ ಏನು ಇನ್ಸ್ಟ್ರೂಮೆಂಟ್ ಇರಲ್ಲ, ಹಾಡ್ತಾ ಇರಲ್ಲ, ಆದರೂ ಒಂದು ಬ್ಯೂಟಿಫುಲ್ ಥರ ಇಂಟಾಕ್ಸಿಕೇಟೆಡ್ ಮ್ಯೂಸಿಕ್ ಕೇಳುತ್ತಂತೆ ಒಳಗಡೆ. ಆ ಥರ ಗಾನಲೋಲುಪ. ನನಗನ್ಸುತ್ತೆ ಇವಳೇ ಅಷ್ಟು ನಾದರೂಪಿಣಿ, ಗಾನರೂಪಿಣಿ. ಆ ಕೃಷ್ಣನ ಕೊಳಲಲ್ಲಿ ಹೋಗಿ ಅವಳೇನೋ ನುಡಿಸ್ಬಿಟ್ಟಿದ್ದಾಳೆ. ರಾಧೆಯನ್ನು ಎಳ್ಕೊಳ್ಳೋ ಅಷ್ಟು ಚೆನ್ನಾಗಿದೆ ಅದು ಆ ಹಾಡು. ಆ ಕೃಷ್ಣ ನುಡಿಸಿರೋದು ಯಾಕೆಂದರೆ ಅವಳು ನಾದ ರೂಪ. ಅವಳು ಪುರುಷ ರೂಪದಲ್ಲಿ ಬಂದು ತಾನು ಕೃಷ್ಣನಾಗಿ ಅವಳು ಕೊಳಲು ನುಡಿಸಿದ್ಲು. ಎಷ್ಟು ಚೆನ್ನಾಗಿದೆ. ಒಂದಕ್ಕೊಂದು ಕನೆಕ್ಟ್ ಮಾಡ್ಕೋಬೇಕು. ನಾದ ರೂಪ. ಇಲ್ಲಿ ನಾವು ಹೇಳುವಾಗ ಒಂದೊಂದೂ ಫೀಲ್ ಮಾಡಬೇಕು. ಫೀಲ್ ಮಾಡದೇ ಇದ್ರೆ ಅದು ಒಂಥರ ಹೊಟ್ಟೋಗುತ್ತೆ. ಗರ್ವಿತ, ಗಾನಲೋಲುಪ. ಕಲ್ಪನಾರಹಿತ ಅಂದಾಗ ಅದನ್ನು ನಾವು ಆ ಥರ ಓದಬಾರ್ದು. ಕಲ್ಪನಾರಹಿತ. ನಾರ ಅಂದರೆ ಮನುಷ್ಯ. ಅವಳ ಕಲ್ಪನೆಗಳು ಮನುಷ್ಯನ ಹಿತಕ್ಕಾಗೇ ಇದೆ. ಕಲ್ಪನಾರಹಿತ. ನಾರಹಿತ ಕಾಂತ. ಅಕಾಂತ ಅಂದರೆ ಇಲ್ಲಿ ಅಕಾಂತ ಅಂತ ಬರುತ್ತೆ. ಅಕ ಅಂದರೆ ಪಾಪಗಳು, ಅದನ್ನು ನಾಶ ಮಾಡುವಳು ಕಾಂತ. ಕಾಂತಾರ್ಧ ಸ್ವರೂಪಿಣಿ. ಇಲ್ಲಿ ತುಂಬ ಚೆನ್ನಾಗಿ ನೋಡ್ಕೋಬೇಕು. ಲಲಿತಾ ಸಹಸ್ರನಾಮ ಹೇಳಕ್ಕೆ ಶುರು ಮಾಡಿದ್ಮೇಲೆ ನೀವು ಶಿವ ಆಗ್ಬಿಡ್ಬೇಕು.
ಆ ಶಕ್ತಿನ ಆಕರ್ಷಿಸ್ಕೊಳ್ತಾ ಆ ಶಿವಶಕ್ತಿಯ ಸಂಯೋಗವನ್ನು ನೋಡ್ತಾ ಬಂದರೆ ಭಕ್ತ ಮತ್ತು ಆ ಒಂದು ಭಗವಂತನ ಸಂಯೋಗ, ಶಿವಶಕ್ತಿಯ ಸಂಯೋಗ. ನಿಮ್ಮ ಎಡಗಡೆ ಭಾಗದ ಮೆದುಳು, ಬಲಗಡೆ ಭಾಗದ ಮೆದುಳು, ಇದೇ ಶಿವಶಕ್ತಿ. ಶಿವನ ಬಿಡಲೇಬಾರ್ದು. ಹೇಗೆ ಸೇರ್ಕೊಂಡಿದೆ ಅದೇ ಆ ಒಂದು ಮೂಲ ವಿಗ್ರಹ ರೂಪ. ಎರಡೂ ಸೇರ್ಕೊಂಡಿದೆ, ಬೇರೆ ಮಾಡಕ್ಕೆ ಸಾಧ್ಯವೇ ಇಲ್ಲ. ಅದೇನೇ ಹೇಳೋದು, ಅವಳ ಅರ್ಧಾಂಗಿ ಅಂತ ಹೇಳ್ತಾರೆ, ಅಥವಾ ಅರ್ಧನಾರೀಶ್ವರಿ ಅಂತ ಹೇಳ್ತಾರೆ ಅವಳನ್ನ. ಅದಕ್ಕೆ ಇಲ್ಲಿ ಕಾಂತಾರ್ಧ ವಿಗ್ರಹ, ಕಾರ್ಯ ಕಾರಣ ನಿರ್ಮುಕ್ತ, ಎಲ್ಲ ಕಾರಣ ಕಾರ್ಯ ಎಲ್ಲ ಅವಳೇ, ಅದಕ್ಕೆ ಮೀರಿದ್ದು ಅವಳೇ, ಎಲ್ಲ ಅವಳೇನೆ. ಯಾವ ಥರ ಆಗ್ಬಿಟ್ಟಿದೆ ಅಂದರೆ ಶಿವ, ಅದಕ್ಕೆ ನಾ ಹೇಳಿಲ್ವಾ ಅಹಂಕಾರನ ಹೇಳ್ತಾ ಇರೋದು ಅಥವಾ ಆತ್ಮನ ಹೇಳ್ತಾ ಇರೋದು ಅನ್ನೋ ಹಾಗೆ, ಇದು ಶಿವನ ಶಕ್ತಿನ, ಇದು ಪ್ರತಿಬಿಂಬನ, ಇದು ಕನ್ನಡಿನ, ಇದು ನಿಜಾನ, ಅಷ್ಟು ಮಾಯೆ ಕವ್ಕೊಂಡ್ಬಿಡುತ್ತೆ. ಕೃಷ್ಣನ ಎಲ್ಲ ಕಡೆನೂ ಎಲ್ಲರಲ್ಲೂ ಕೃಷ್ಣನನ್ನೇ ನೋಡ್ಬಿಟ್ರು ಅವರು. ಎಲ್ಲರನ್ನೂ ಮೋಹಿಸಕ್ಕೆ ಶುರು ಮಾಡಿಬಿಟ್ರು. ಎಲ್ಲ ಕಡೆನೂ ಕೃಷ್ಣ. ಎಲ್ಲಿ ನೋಡಲ್ಲಿ ರಾಮ ಅಂತಿಲ್ವಾ ಹಾಡು, ಆ ಭಾವ ಅದು ಎಲ್ಲ ಕಡೆನೂ ಕಾಣಿಸ್ತಾಳೆ. ಅದು ಲೀಲಾ ವಿಗ್ರಹ ರೂಪ. ಅದು ಒಂದು ಮೂಲ ರೂಪ, ಲೀಲಾ ವಿಗ್ರಹ ರೂಪ. ಕಾರ್ಯ ಕಾರಣ ನಿರ್ಮುಕ್ತ, ಕಾಮ ಕೇಳಿ ತರಂಗಿತ. ಅವಳು ಆ ಥರ ಆಟ ಆಡ್ತಾ ಇದ್ದಾಳೆ, ಎಲ್ಲರೊಳಗೂ ಸೇರ್ಕೊಂಡು ಎಲ್ಲರನ್ನೂ ಆಡಿಸ್ತಾ, ಪಂಚಕೃತ್ಯಗಳನ್ನ ಮಾಡ್ತಾ, ಒಂದು ಕಾಮಕಲಾ ಲೀಲಾ ಅವಳು. ಅವನ ಜೊತೆ ಸೇರ್ಕೊಂಡು ಆಟ ಆಡ್ತಾಳೆ. ಅದನ್ನ ನಾವು ಕಲ್ಪಿಸ್ಕೊಂಡ್ರೆ ಇಡೀ ವಿಶ್ವವೇ ಒಂದು ರಾಸಲೀಲೆ ಅನ್ಸುತ್ತೆ. ಇಟ್ಸ್ ಎ ಕಾಸ್ಮಿಕ್ ಡಾನ್ಸ್ ಎವ್ರಿವೇರ್ ಗೋಯಿಂಗ್ ಆನ್. ಈಚ್ ಬಿಂದುನಲ್ಲಿ ಆ ಶಿವಶಕ್ತಿ ಹಂಗೆ ಕಾಣಿಸಕ್ಕೆ ಶುರು ಆಗುತ್ತೆ. ಒಂದಕ್ಕೊಂದು ಬಿಟ್ಟು ನಾವು ನೋಡೋದೇ ಇಲ್ಲ. ಅಲ್ಲಿ ಹೆಣ್ಣು ಗಂಡು ಅನ್ನೋದು ಮೀರಿ ಒಂದು ರೂಪ ಬರುತ್ತೆ. ಅದೇ ಆಕೃತಿ ನೀವು ಏನ್ ಭಾವ ಕೊಟ್ಟರು, ಏನ್ ಹೆಸರು ಕೊಟ್ಟರು ಪರವಾಗಿಲ್ಲ, ಅದಕ್ಕೆ ಆ ರೀತಿ ಕಾಣಿಸ್ತದೆ. ಕಾರ್ಯ ಕಾರಣ ನಿರ್ಮುಕ್ತ, ಕಾಮಕೇಳಿ ತರಂಗಿತ. ಇದನ್ನ ಯಾವ ತರ ಕಾಣುತ್ತೆ ಅಂದ್ರೆ, ಒಂದ್ಸತಿ ಹೇಳಿದೆ, ಕೆಲಿಡಿಯೋಸ್ಕೋಪ್ ಅಲ್ಲಿ ನೋಡೋದು. ಇದರಿಂದ ಇದೋ, ಇದರಿಂದ ಅದು, ಇದರಿಂದ ಅದು ಬಂದಿದ್ಯೋ, ಅದರಿಂದ ಇದು ಬಂದಿದ್ಯೋ. ಹೂವಿಂದ ಗಾಳಿಗೆ ಗಂಧದಿಂದ ವಾಸನೆನೇ ಗಂಧಕ್ಕೆ ಗಾಳಿಗೆ ಬಂದಿದ್ಯೋ, ಈ ತರ ಕನ್ಫ್ಯೂಸ್ ಆಗತ್ತೆ. ಅದರಿಂದ ದೇವಿಯನ್ನ ಕಲ್ಪನೆ ಮಾಡ್ಕೊಳ್ಳಿ. ಬಂಗಾರದ ಬಣ್ಣದ ದೇವಿ, ಬಂಗಾರದ ಕಿವಿ, ಬಂಗಾರದ ಓಲೆಗಳು, ಆ ಓಲೆ ಚಕ್ರ ತರ ಇದೆ. ಒಂದು ಸೂರ್ಯ, ಒಂದು ಚಂದ್ರ. ಅವಳು ತಲೆ ಆಡಿಸ್ತಿದ್ರೆ ಸೌಂದರ್ಯದಲ್ಲಿ ಬರುತ್ತೆ. ಅದು ಫಳಫಳ ಅಂತ ಹೊಳಿತಾ ಇದೆ. ಅದರ ರಿಫ್ಲೆಕ್ಷನ್ ಅವಳ ಒಂದು ರತ್ನ ಕೆನ್ನೆ ಮೇಲೆ ಬೀಳ್ತಾ ಇದೆ. ಕಿವಿ ಓಲೆಯ ರಿಫ್ಲೆಕ್ಷನ್, ಇಲ್ಲಿ 2 ಚಕ್ರ, ಇಲ್ಲಿ 2 ಚಕ್ರ ಸೇರಿ ಮನ್ಮಥದ ರಥವೇನೋ ಅನ್ನಿಸ್ತಾ ಇದೆ ಅಂತ ವರ್ಣನೆ ಸೌಂದರ್ಯಲಹರಿ ಇದೆ. ಅಂದ್ರೆ ಒಂದೊಂದು ಸಹಸ್ರನಾಮದ ನಾಮವನ್ನ ಇನ್ನೆಷ್ಟು ಆಸ್ವಾದಿಸಿರಬಹುದು ಭಗವತ್ಪಾದರು ನೋಡ್ಕೊಳ್ಳಿ. ಹೀಗೆ ಸಹಸ್ರನಾಮದಲ್ಲಿ ಇದೆ, ಅದನ್ನು ತಿಳ್ಕೊಬೇಕು. ಕಾರ್ಯಕಾರಣ ನಿರ್ಮುಕ್ತ, ಕಾಮಕೇಲಿ ತರಂಗಿತ, ಕನಕ ತಾಟಂಕ, ಲೀಲಾ ವಿಗ್ರಹಧಾರಿಣಿ. ಅವಳು ಯಾರು? ಅಜಾಕ್ಷಯ ವಿನಿರ್ಮುಕ್ತ, ಮುಗ್ಧ ಕ್ಷಿಪ್ರ ಪ್ರಸಾದಿನಿ, ಅಂತರ್ಮುಖ ಸಮಾರಾಧ್ಯ, ಬಹಿರ್ಮುಖ ಸುದುರ್ಲಭ.